ಎಲ್ರಿಗೂ ನಮಸ್ಕಾರ. ಸಮಸ್ತ ಜೀ ಕನ್ನಡ ವಾರ್ತಾವಾಹಿನಿಯ ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಹಾಗೂ ಗೌರವಪೂರ್ವಕವಾದಂಥ ಸ್ವಾಗತ. ಭಾನುವಾರ ದಿನ ಬೆಳಗ್ಗೆ ಗುರುಗಳ ಒಂದು ಸ್ಮರಣೆ ಮೂಲಕ ಇವತ್ತಿನ ಮತ್ತು ಗಣಪತಿಯ ಪ್ರಾರ್ಥನೆ ಮೂಲಕ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಇದು ನಿಮ್ಮ ಕಾರ್ಯಕ್ರಮ, ನಿಮಗೋಸ್ಕರ ನಿಮ್ಮ ಪ್ರೀತಿಯ ಜೀ ಕನ್ನಡ ವಾರ್ತಾವಾಹಿನಿ ಅರ್ಪಿಸುತ್ತಿರುವ ವಾರದ ಭವಿಷ್ಯ ಕಾರ್ಯಕ್ರಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀ. ಸದ್ಗುರು ಚರಣಾರವಿಂದಯೋ ಸಾಷ್ಟಾಂಗ ಪ್ರಣಾಮಃ. ಸಮಸ್ತ ಜೀ ಕನ್ನಡ ವಾರ್ತಾವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಶುಭವಾಗಲಿ ಅಂತ ನಿಮ್ಮ ಪರವಾಗಿ ಗಣಪತಿ, ಗುರು ಮತ್ತು ನವಗ್ರಹಗಳಲ್ಲೂ ಪ್ರಾರ್ಥನೆ ಮಾಡ್ಕೋಬೇಕು. ಯಾಕೆ ಅಂತಂದರೆ ನವಗ್ರಹಗಳ ಅನುಗ್ರಹ ಇದ್ರೇ ಜೀವನ ಸುಗಮವಾಗಿ ನಡೆಯುವಂಥದ್ದು. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಾಯ ನವಗ್ರಹ ದೇವತಾಭ್ಯೋ ನಮಃ. ಎಲ್ಲ ಸಮಸ್ತ ವೀಕ್ಷಕರಿಗೂ ಕೂಡ ನಿಮ್ಮ ವಾರದ ಭವಿಷ್ಯದ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಮಗೋಸ್ಕರ ಇರುವಂಥದ್ದು. ಈ ವಾರ ಅಂದರೆ ಈ ಕಾರ್ಯಕ್ರಮದಲ್ಲಿ ನಿಮಗೆ 2 ವಿಚಾರವನ್ನು ತಿಳಿಸ್ತೀನಿ. ಪರೀಕ್ಷೆ, ಎಲ್ಲ ಮಕ್ಕಳು ಕೂಡ ಈಗ ಪರೀಕ್ಷೆ ಒಂದು ಸಮಯದಲ್ಲಿ ಇರೋದರಿಂದ ಅಪ್ಪ ಅಮ್ಮ ಯಾವ ರೀತಿ ನಡ್ಕೊಳ್ಬೇಕು, ಯಾಕಂದರೆ ನಮ್ಮ ಮಾರ್ಗದರ್ಶಕ ಆಗಿರೋದ್ರಿಂದ ನಿಮಗೆಲ್ಲರಿಗೂ ಗೊತ್ತು. ನನ್ನ ಪರಿಚಯ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ, ನಮ್ಮ ಎಲ್ಲ ವೀಕ್ಷಕರಿಗೂ ನನ್ನ ಪರಿಚಯ ಇದ್ದೇ ಇರುತ್ತೆ. ನಾನು ಡಾಕ್ಟರ್ ಮುರಳೀಧರ್ ಅಂತ ಮಾರ್ಗದರ್ಶಕರಿಗೂ ಜ್ಯೋತಿಷಿಗೂ ವ್ಯತ್ಯಾಸ ಏನಂದರೆ, ನಾನು ಜ್ಯೋತಿಷವನ್ನು ಕಲ್ತಿದ್ರು ಕೂಡ ಮೊದಲು ನಾನೊಬ್ಬ ಮೇಷ್ಟ್ರಾಗಿದ್ದವನು. ಮೇಷ್ಟ್ರಾಗಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾ ತುಂಬ ಜನ ಕೇಳೋರು, 10ನೇ ಕ್ಲಾಸ್ ಆದಮೇಲೆ ಏನು ಕೋರ್ಸ್ ತೊಗೋಬೇಕು, PUC ಆದಮೇಲೆ ಏನು ಮಾಡಬೇಕು, ಜೀವನ ಹೇಗೆ ನಡ್ಕೋಬೇಕು ಅಂತ. ಎಲ್ಲ ವಿಚಾರನೂ ಅಪ್ಪ ಅಮ್ಮ ಹೇಳೋಂಗಿದ್ರೆ, ಎಲ್ಲ ಕೆಲಸ ದೇವರೇ ಮಾಡೋಂಗಿದ್ದಿದ್ರೆ ಮಾರ್ಗದರ್ಶಕರು, ಮೇಷ್ಟ್ರು, ಡಾಕ್ಟ್ರು, ಅಸ್ಟ್ರಾಲಜರು, ಟೀಚರು ಯಾಕೆ ಬೇಕಾಗಿತ್ತು? ಕೆಲವರು ಒಂದು ಭ್ರಮೆನಲ್ಲೇ ಇರ್ತಾರೆ, ಎಲ್ಲ ದೇವರು ಮಾಡ್ತಾನೆ ಅಂತ. ದೇವರು ಮಾಡ್ತಾನೆ, ನಿಜ ಮಾಡಿಸ್ತಾನೆ. ಕೆಲವು ಸಲ ಅವನೇ ಮಾಡಬೇಕು ಅಂತಿಲ್ಲ, ಮಾಡಿಸ್ತಾನೆ. ಗಾಡ್ ಕೆನಾಟ್ ಬಿ ಎವ್ರಿವೇರ್, ಸೊ ಐ ಕ್ರಿಯೇಟೆಡ್ ಮದರ್ಸ್ ಅಂತಾರೆ. ಅದಕ್ಕೆ ಮಾತೃದೇವೋಭವ, ತಾಯಿ. ಈ ತಾಯಿ ತಂದೆ ಗೌರವಿಸ್ಬೇಕು. ನಿಜ, ಎಷ್ಟೋ ಸಲ ಮಕ್ಕಳು ದಾರಿ ತಪ್ಪೋದಕ್ಕೆ ಕಾರಣ ತಂದೆ ತಾಯಿ ಕೂಡ ಆಗಿರ್ತಾರೆ. ಯಾಕೆಂದರೆ ಓವರ್ ಎಮೋಷ್ನಲ್ ಇನ್ವಾಲ್ವ್ಮೆಂಟ್ ಅಂತ ಒಂದಿದೆ. ತುಂಬ ಮಕ್ಕಳ ಜೀವನದಲ್ಲಿ ಇನ್ವಾಲ್ವ್ಮೆಂಟ್ ಆದರೆ ಅಪ್ಪ ಅಮ್ಮ ತುಂಬ ಪ್ರೀತಿ ತೋರಿಸುವಂಥದ್ದು, ಅವ್ರು ತಪ್ಪು ಮಾಡೋದು ಕೂಡ ನಡೆಯೋದು. ಇದನ್ನೇ ಧೃತರಾಷ್ಟ್ರ ಮಾಡಿದ್ದು. ಇದನ್ನೇ ಗುರುಗಳಾದಂಥ ದ್ರೋಣಾಚಾರ್ಯರು ಏನು ತಪ್ಪು ಮಾಡಿದ್ರು ಅಂದರೆ, ಪಾಠಕ್ಕೆ ಬಂದ ಶಿಷ್ಯರನ್ನ ಸರಿಯಾಗಿ ತೀಡಬೇಕಾಗಿತ್ತು. ಅಂದರೆ ಇದು ನೀವು ಮಾಡ್ತಿರೋದು ಅಧರ್ಮ ಅಂತ ಮುಂಚೆಯಿಂದಲೂ ಹೇಳಬೇಕಿತ್ತು. ಆದರೆ ಅವರು ಎಮೋಷ್ನಲಿ ಎಲ್ಲಿ ಹಾಕಾಗಿರ್ತಾರೆ ಅಂದರೆ, ನನಗೆ ಆಶ್ರಯ ಕೊಟ್ಟಂತಹ ಕುರುವಂಶಕ್ಕೆ ನಾನು ನಿಯತ್ತಾಗಿರಬೇಕು, ನಿಜ ನಿಯತ್ತಾಗಿರಬೇಕು ಅಂತಿದೆ. ಆದರೆ ಎಲ್ಲಿ ದಂಡಿಸ್ಬೇಕು ಅಲ್ಲಿ ದಂಡಿಸ್ಲಿಲ್ಲ ಅಂದರೆ ವಿದ್ಯಾರ್ಥಿಗಳು ಹಾದಿ ತಪ್ಪೋದಷ್ಟೇ ಅಲ್ಲ, ಸಮಾಜಕ್ಕೆ ಕಂಟಕರು ಕೂಡ ಆಗ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಜೀವನ, ಜ್ಯೋತಿಷ್ಯ, ಪರೀಕ್ಷೆ ಜೊತೆಗೆ ವಾರದ ಭವಿಷ್ಯ, ದ್ವಾದಶ ರಾಶಿಗಳ ಒಂದು ಫಲ ಯಾವಿರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ದ್ವಾದಶ ರಾಶಿಗಳ ಫಲ ಹೇಳ್ತಾ ನಿಮಗೆ ಈ ವಿಚಾರ ಜೊತೆಗೆ ಸಮಯ ಇದ್ದರೆ ಪ್ರೀತಿ ಪ್ರೇಮಕ್ಕೂ ಜ್ಯೋತಿಷ್ಯಕ್ಕೂ ಸಂಬಂಧ ಇದೆಯಾ? ಯಾಕೆಂದರೆ ಈಗಿನ ಯುವಕ ಯುವತಿಯರಲ್ಲಿ ಹೆಚ್ಚು ಕಾಡ್ತಾ ಇರೋ ಸಮಸ್ಯೆ ಏನು ಅಂತಂದರೆ, ಆಕರ್ಷಣೆಗೆ ಒಳಗಾಗ್ಬಿಡ್ತೀವಿ ಅಥವಾ ಆಕರ್ಷಣೆಗೆ ಒಳಗಾಗಿ ತಮ್ಮ ಭವಿಷ್ಯವನ್ನು ಸ್ವಲ್ಪ ಅವರೇ ಸ್ವಯಂಕೃತ ಅಪರಾಧದಿಂದ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಬರೀ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ಅಪ್ಪ ಅಮ್ಮನಿಗೆ ಮೇಷ್ಟ್ರುಗಳಿಗೂ ಕೂಡ ಸಮಸ್ಯೆ ಆಗ್ತಾಯಿದೆ. ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೋದು ಅನ್ನೋದನ್ನು ಕೂಡ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಈ ದಿನ 4ನೇ ತಾರೀಕು ಫೆಬ್ರವರಿ 2024 ಭಾನುವಾರ. ಇವತ್ತಿಂದ ಇನ್ನು ಮುಂದಿನ ಒಂದು ವಾರ ಯಾವ ರೀತಿ ಗ್ರಹಗತಿಗಳಿರುತ್ತೆ, ಅಂದರೆ ಗೋಚಾರ ಫಲ ಯಾವ ರೀತಿ ಇರುತ್ತೆ, ಆ ಗೋಚಾರಕ್ಕೆ ಅನುಗುಣವಾಗಿ ನಾನು ಯಾವ ರೀತಿ ನನ್ನ ಒಂದು ದೇಹ, ಬುದ್ಧಿ ಮತ್ತು ಮನಸ್ಸನ್ನು ಏನಂತಾರೆ ಪ್ಲ್ಯಾನ್, ಪ್ರಿಪ್ರೇಷನ್ ಅಂತ ಹೇಳ್ತಾರೆ. ಜೀವನ ಅನ್ನೋದು ಒಂದು ಪರೀಕ್ಷೆನೇ. ಆ ಪರೀಕ್ಷೆನ ಎದುರಿಸ್ಬೇಕಂದ್ರೆ ಪ್ಲ್ಯಾನ್ ಇರಬೇಕು, ಪ್ರಿಪ್ರೇಷನ್ ಇರಬೇಕು, ಎಫರ್ಟ್ ಇರಬೇಕು, ಜೊತೆಗೆ ಪೇಷನ್ಸ್ ಕೂಡ ಇರಬೇಕು. ಈ ಜೀವನ ಅನ್ನೋ ಪರೀಕ್ಷೆನಲ್ಲಿ ಪರಮಾತ್ಮ ಅಂದರೆ ಕಾಲಭೈರವ ನಿರ್ಧರಿಸ್ತಾನೆ. ಅದಕ್ಕೆ ಹೇಳ್ತಾರೆ ಎಲ್ಲವನ್ನು ಎಲ್ಲ ಟೈಮಲ್ಲೂ ಮಾಡಲಿಕ್ಕಾಗಲ್ಲ, ಯಾಕಂದರೆ ಕಾಲ ಅನ್ನೋದಿರುತ್ತೆ. ಸೊ ಕಾಲಭೈರವ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಕಾಲಭೈರವನ ಸನ್ನಿಧಿ. ಕಾಲಭೈರವನ ಸನ್ನಿಧಿಗೆ ಯಾರ್ಯಾರು ಬಂದು ಭಕ್ತಿಯಿಂದ ಪ್ರಾರ್ಥನೆಯಿಂದ ನಡ್ಕೊಳ್ತಾರೆ. ನಮ್ಮ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿರುವಂಥ ಕಾಲಭೈರವನ ಕ್ಷೇತ್ರಕ್ಕೆ ಬನ್ನಿ. ನಿಮಗೆ ಕಾಲ ಪುರುಷನ ಅನುಗ್ರಹ ಆಗುತ್ತೆ. ಯಾಕೆಂದರೆ ಎಲ್ಲವೂ ನಿಂತಿರೋದು ಕಾಲದ ಮೇಲೆ, ಟೈಮ್.
ಅದಕ್ಕೆ ನಮ್ಮ ಈಶ್ವರ ಕಾಲಭೈರವನಾಗಿ ಎಲ್ಲವನ್ನು ನಿಯಂತ್ರಿಸ್ತಿರ್ತಾನೆ. ಕಾನೂನಿಂದ ಬಚಾವಾದರೂ ಕಾಲದಿಂದ ಬಚಾವಾಗಕ್ಕಾಗಲ್ಲ, ಕರ್ಮದಿಂದ ಬಚಾವಾಗಕ್ಕಾಗಲ್ಲ. ಯಾಕೆಂದರೆ ತುಂಬ ಜನಕ್ಕೆ ಏನು ಅಂತಂದರೆ ನಾವು ಆಡಿದ್ದೇ ಆಟ ಮಾಡಿದ್ದೇ ಕೆಲಸ ಅನ್ಸ್ಕೊಂಡ್ಬಿಡ್ತೀರಾ. ಕಾನೂನಿಂದ ನೀವು ಬಚಾವಾಗ್ತೀರ, ಯಾಕೆಂದರೆ ಅದಕ್ಕೆ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೋಗಲ್ಲ. ಯಾಕೆಂದರೆ ನಮ್ಮ ವಿಚಾರ ಇಷ್ಟೇ, ನಿಮ್ಮ ಜೀವನ ಚೆನ್ನಾಗಿರಬೇಕಾ, ಸುಖವಾಗಿರಬೇಕಾ, ನೆಮ್ಮದಿಯಾಗಿರಬೇಕಾ, ಯಶಸ್ಸು ಬೇಕಾ, ಹೇಳೋದನ್ನು ಕೇಳಿ. ಇಲ್ಲ ಸಫರ್ ಆಗಕ್ಕೆ ರೆಡಿ ಇರಬೇಕು, ಇಲ್ಲ ಸಿನ್ಸಿಯರಾಗಿ ಕೊಟ್ಟಂಥ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕು. ಎರಡೇ ಚಾಯ್ಸ್, ಜಾಸ್ತಿ ಇಲ್ಲ. ತುಂಬ ಜನ ಅತಿ ಬುದ್ಧಿವಂತರೇ ಇವತ್ತು ಸಫರ್ ಆಗ್ತಿರೋದು. ಇರಲಿ, ಸಫರ್ ಆಗಲೇಬೇಕು ಅಂತ ಅವರೇ ಕೇಳ್ಕೊಂಬಂದಾಗ ನಾವೇನು ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ನೀವೇ ಕಾರಣ. ಕರ್ಮ ಸಿದ್ಧಾಂತ, ಲಾ ಆಫ್ ಕರ್ಮ ಆ್ಯಂಡ್ ಲಾ ಆಫ್ ಆ್ಯಕ್ಷನ್, ಇದ್ರ ಮೇಲೇ ಜ್ಯೋತಿಷ್ಯ ನಿಂತಿರುವಂಥದ್ದು. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವಾರ ಏನಿರ್ಬೋದು? ಉದಾಹರಣೆಗೆ ಈಗ ಚಳಿಗಾಲ, ನಿಜ ಎಲ್ರಿಗೂ ಗೊತ್ತು. ಕರವಸ್ತ್ರ ಯಾಕೆ ಇಟ್ಕೊಂಡಿರ್ತೀವಿ ಅಂತಂದರೆ ಶೀತ ಸ್ವಭಾವ, ಜೊತೆಗೆ ನೆಗಡಿ ಆಗುವಂಥದ್ದು ಸಹಜ ಸ್ವಭಾವ. ಪ್ರಕೃತಿಗೆ ಅನುಗುಣವಾಗಿ ನಾವು ಜೀವನದಲ್ಲಿ ಬದುಕಬೇಕು, ನಿಜ. ಆದರೆ ಎಲ್ಲದಕ್ಕೂ ಔಷಧಿ ತೊಗೋಬೇಕಾ? ಚಾಯ್ಸ್. ಲೈಫ್ ಈಸ್ ಎ ಚಾಯ್ಸ್, ಸಕ್ಸಸ್ ಈಸ್ ಎ ಚಾಯ್ಸ್ ಆ್ಯಂಡ್ ಹೆಲ್ತ್ ಈಸ್ ಎ ಚಾಯ್ಸ್. ಕೆಲವು ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕು. ನಾವಾದರೂ ಅಷ್ಟೇ, ನೀವಾದರೂ ಅಷ್ಟೇ. ವೈದ್ಯರ ಹತ್ರ ಹೋಗಬೇಕಾ ಬೇಡವಾ ಅನ್ನೋದು ಕ್ಲಿಯರಾಗಿ ಡಿಸಿಷನ್ ಆಗಬೇಕು. ಅದೇ ರೀತಿ ಅಸ್ಟ್ರಾಲಜರ್ನ ಕನ್ಸಲ್ಟ್ ಮಾಡಬೇಕಾ ಬೇಡವಾ? ಕನ್ಸಲ್ಟ್ ಮಾಡೋಕ್ಕೆ ಮುಂಚೆ ಕನ್ಸಲ್ಟೇಷನ್ ಫೀಸ್ ಕೊಡೋ ಯೋಗ್ಯತೆ ಇದೆಯಾ? ಅದು ಇಂಪಾರ್ಟೆಂಟ್. ಯಾಕೆ ಅಂದರೆ ನಾನು ಪ್ರತಿ ಸಲ ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಡಾಕ್ಟ್ರ್ ಹತ್ರ ಅಸ್ಟ್ರಾಲಜರ್ ಹತ್ರ ಹೋಗಬೇಕಾದ್ರೆ ನಂಬಿಕೆ ಇರಬೇಕು. ಅವ್ರ ಹತ್ರ ಹೇಗೆ ನಡ್ಕೊಳ್ಬೇಕು, ಅವ್ರು ಹೇಳೋದನ್ನು ಕೇಳಿಸ್ಕೋಬೇಕು, ಫಾಲೋ ಮಾಡಬೇಕು. ಇಲ್ಲವೋ ಹೋಗಬಾರ್ದು. ಅವ್ರ ಟೈಮು ವೇಸ್ಟು, ನಿಮ್ಮ ಟೈಮು ವೇಸ್ಟು. ಆಮೇಲೆ ಅಯ್ಯೋ ಅವ್ರ ಹತ್ರ ಹೋದ್ವಿ, ನಮಗೇನು ಲಾಭ ಆಗಲಿಲ್ಲ ಅಂತ ಪರಿತಪಿಸಬಾರ್ದು. ಬೇರೆಯವ್ರನ್ನ ಬ್ಲೇಮ್ ಮಾಡೋದು ಕೂಡ ಮಾನಸಿಕ ರೋಗದ ಲಕ್ಷಣ. ಅರ್ಥ ಮಾಡ್ಕೊಳ್ಳಿ. ಮಾನಸಿಕ ರೋಗಗಳು ಯಾವ ರೀತಿ ಬರುತ್ತೆ ಅಂದರೆ, ಬೇರೆಯವ್ರನ್ನ ಬ್ಲೇಮ್ ಮಾಡೋದು, ಬೇರೆಯವ್ರ ಮೇಲೆ ಕಮೆಂಟ್ ಹಾಕೋದು, ಅವ್ರು ಹಂಗಂತೆ ಇವ್ರು ಹಿಂಗಂತೆ. ಈ ಗಾಸಿಪಿಂಗ್ ಮಾಡೋರೆಲ್ಲ ಮುಂದೆ ಒಂದಲ್ಲ ಒಂದಿನ MR ಕೇಸ್, ಮೆಂಟಲಿ ರಿಟಾರ್ಡೇಷನ್ ಆಗೇ ಆಗುತ್ತೆ ಅವ್ರಿಗೆ, ಅವ್ರ ಮಕ್ಕಳಿಗೆ. ಗಾಸಿಪ್ ಮಾಡಬೇಡಿ. ಪರರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಪರರ ಚಿಂತೆ ನನಗೆ ಯಾಕೆ, ಎನ್ನ ಚಿಂತೆ ನನಗೆ ಸಾಲದೆ ಅಂತ ದೊಡ್ಡವರು ಹೇಳಿದ್ದಾರೆ. ನಿಮ್ಮ ಜೀವನದಲ್ಲಿರೋ ಸಮಸ್ಯೆಗಳಿಗೆ ನೀವೇ ಜವಾಬ್ದಾರರು. ಅದನ್ನು ಬಿಟ್ಟು ಬೇರೆಯವ್ರ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ, ಅದು ಮೂರೇ ಜನಕ್ಕೆ ಅಧಿಕಾರ ಇರೋದು. ತಂದೆ ತಾಯಿ, ಗುರು, ಮಾರ್ಗದರ್ಶಕ ಮತ್ತು ಆತ್ಮೀಯರು ಅಂತ ಯಾರು ನೀವು ಉಳಿಸ್ಕೊಂಡು ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ. ಅವರ ಎಲೆನಲ್ಲೇ ಹೆಗ್ಗಣ ಸತ್ತು ಬಿದ್ದಿರುತ್ತೆ, ಬೇರೆಯವ್ರ ಎಲೆಯಲ್ಲಿ ನೊಣ ಓಡ್ಸೋಕ್ಕೆ ಹೋಗ್ತಾರಂತೆ. ಇದು ಯಾಕೆ ಅಂದರೆ, ಇತ್ತೀಚೆಗೆ ಇದು ಯಾಕೆ ಜಾಸ್ತಿ ಆಗಿದೆ ಅಂದರೆ, ಯಾರಿಗೂ ಮಾತು ಕೇಳಲ್ಲ. ಎಲ್ಲ ನಾವೇ, ನಮಗೆಲ್ಲ ಗೊತ್ತು, ಎಲ್ಲ ಗೊತ್ತಿರೋದು ಮುಖ್ಯ ಅಲ್ಲ, ಎಲ್ಲಿ ಎಷ್ಟು ಅಪ್ಲೈ ಮಾಡಬೇಕು. ಅಸ್ಟ್ರಾಲಜಿನೂ ಅಷ್ಟೇ, ಬ್ಲೈಂಡಾಗೆಲ್ಲ ಅಪ್ಲೈ ಮಾಡಬಾರ್ದು. ಅದಕ್ಕೆ ಅಸ್ಟ್ರಾಲಜರ್ ಹತ್ರ ಹೋಗಬೇಕಾದ್ರೆ ಪ್ರೀತಿ ವಿಶ್ವಾಸ ಇದ್ದು ಕನ್ಸಲ್ಟೇಷನ್ ಫೀಸ್ ಕೊಟ್ಟು ಅವ್ರ ಮಾತು ಕೇಳೋಗಿದ್ರೆ ಅವ್ರನ್ನ ಅಪ್ರೋಚ್ ಮಾಡಿ. ತುಂಬ ಜನ ಹೇಳ್ತಾರೆ, ಯಾಕೆ ನೀವು ಫೋನಿನ ಪ್ರೋಗ್ರಾಮ್ ತಗೊಳ್ಳಲ್ಲ ಅಂತ. ಎಷ್ಟೋ ಜನಕ್ಕೆ ಫೋನಲ್ಲಿ ಮಾತಾಡೋ ಒಂದು ಏನಂತಾರೆ ಮಿನಿಮಮ್ ಕಾಮನ್ ಸೆನ್ಸು ಕೂಡ ಗೊತ್ತಿಲ್ಲ. ನಮಸ್ಕಾರ ಗುರುಗಳೇ, ನಾನು ಈ ಥರ ಅಂದರೆ ಯಾವ ರೀತಿ ನಾನು ದತ್ತವಾಣಿ ಕಾರ್ಯಕ್ರಮ ನೋಡ್ತಾ ಇದ್ದೆ. ನಮ್ಮ ಜಿ ಕನ್ನಡ ವಾರ್ತಾವಾಹಿನಿಯಲ್ಲಿ ಪರಮ ಪೂಜ್ಯರಾದ ಗುರುದತ್ ಗುರುಗಳು ನಡೆಸ್ಕೊಡ್ತಾರೆ. ಫೋನ್ ಮಾಡಿದವ್ರು ಮನೆಯಲ್ಲಿ ಸ್ವಲ್ಪ ಅಂದರೆ ನಾನು ಇಮಿಟೇಟ್ ಮಾಡ್ತಿಲ್ಲ, ಯಾರ ಹತ್ರ ಹೆಂಗೆ ನಡ್ಕೋಬೇಕು ಅನ್ನೋ ಸಂಸ್ಕಾರನೇ ಇಲ್ಲ. ನಮಸ್ಕಾರ ಮಾಡೋ ಸಂಸ್ಕಾರ ಇಲ್ಲ ಅಂದರೆ ನಿಮ್ಗೆ ಯಾವ ದೈವನೂ ಅಲ್ಲ, ಮನುಷ್ಯರೇ ಮರ್ಯಾದೆ ಕೊಡಲ್ಲ. ಇನ್ನು ದೈವ ನಿಮ್ಮ ಮಾತು ಕೇಳುತ್ತಾ ಅಂದರೆ, ಮನುಷ್ಯರೇ ನಿಮ್ಮ ಮಾತು ಕೇಳಲ್ಲ ಅಂದಮೇಲೆ ದೈವ ನಿಮ್ಮ ಮಾತು ಕೇಳುತ್ತಾ? ಅದಕ್ಕೆ ಮಾತು ಎರಡನೇ ಮನೆ ತುಂಬ ಬಹಳ ಮುಖ್ಯ. ವಾಕ್ ವಿತ್ ಕುಟುಂಬ, ಸರಿಯಾಗಿ ಮಾತಾಡೋದನ್ನು ಕಲಿಬೇಕು. ಎಲ್ಲದಕ್ಕೂ ಟ್ರೈನಿಂಗ್ ಬೇಕು. ಟ್ರೈನಿಂಗ್ ಇಲ್ದಿರ ನಾವು ಮಾಡಿದ್ದೇ ಮಾತು ಆನೆ ಹೋಗಿದ್ದ ದಾರಿ ಅಂದರೆ ಆನೆನೇ ಕೆಡ್ಡ ಆಪರೇಷನಲ್ಲಿ ಬೀಳೋದು. ಸೊ ಅದಕ್ಕೋಸ್ಕರ ಮಾತಾಡೋದನ್ನು ಕಲೀರಿ, ಸರಿಯಾಗಿ ಮಾತಾಡಿ. ಮಾತಾಡೋಕ್ಕೆ ಬರ್ದೇರೋ ಪರವಾಗಿಲ್ಲ, ಗೌರವ ಕೊಡದೇರೋ ಪರವಾಗಿಲ್ಲ, ಅಗೌರವವಾಗಿ ನಡ್ಕೋಬಾರ್ದು. ಯಾರ್ಯಾರು ಮೇಷ್ಟ್ರುಗಳಿಗೆ, ಅಸ್ಟ್ರಾಲಜರ್ಗೆ, ಮಾರ್ಗದರ್ಶಕರಿಗೆ, ಗುರುಗಳಿಗೆ ಅಗೌರವವಾಗಿ ನಡ್ಕೊಳ್ತಾರೋ ನಿಮ್ಗೆ ಯಾವ ಗ್ರಹಗತಿಗಳು ಸಹಾಯ ಮಾಡೋದಿಲ್ಲ. ನೀವು ಮಾಡೋ ಯಾವ ಶಾಂತಿ ಕಾರ್ಯಗಳು ನೆರವೇರೋದಿಲ್ಲ, ನಿಮಗೆ ಫಲಾನು ಸಿಗೋದಿಲ್ಲ. ಬೇಕಾದ್ರೆ ಬರೆದಿಟ್ಕೊಳ್ಬೋದು, ಕ್ವಶನ್ ಚೆಕ್ ಮಾಡ್ಬೋದು. ಎಲ್ಲಿ ಗೌರವ, ಭಕ್ತಿ, ಶ್ರದ್ಧೆ ಇರುತ್ತೋ ಅಲ್ಲಿ ಮಾತ್ರ ದೈವ ಸಾನ್ನಿಧ್ಯತೆ ಇರುತ್ತೆ. ಇರಲಿ. ಈಗ ಮೊದಲನೇದಾಗಿ ಮೇಷರಾಶಿ ನೋಡೋಣ. ಯಾಕೆ ಅಂದರೆ ಮಾರ್ಗದರ್ಶಕನಾಗಿ ತುಂಬ ಜನ ಹೇಳ್ತಾರೆ, ನಾವು ನೀವು ಹೇಳಿದ್ರೆ ಫಾಲೋ ಮಾಡ್ತೀವಿ, ರಿಸಲ್ಟ್ ಬರ್ತಾ ಇಲ್ಲ ಅಂತ. ಎಕ್ಸಾಮಲ್ಲಿ ಏನೇನೋ ಬರೆದ್ರೆ ರಿಸಲ್ಟ್ ಬರೋಲ್ಲ. ಎಕ್ಸಾಮಿನರ್ಗೆ ಏನು ಬೇಕೋ ಅದನ್ನು ಬರಿಬೇಕು. ನೀವು ಅಡಿಷ್ನಲ್ ಶೀಟ್ ಫ್ರೀಯಾಗಿ ಸಿಗುತ್ತೆ. ಯಾಕಂದರೆ ಕೆಲವೆಲ್ಲ ಫ್ರೀಯಾಗಿ ಕೊಟ್ಟು ಅಭ್ಯಾಸ ಮಾಡಿಸ್ಬಿಡ್ತಾರೆ. ಫ್ರೀಯಾಗಿ ಅಡಿಷ್ನಲ್ ಶೀಟ್ ಕೊಡ್ತಾರೆ, ಯಾರ್ದೋ ಪೆನ್ನು ಎಲ್ಲ ಜಾತ್ರೆ ಅಂತ ಬರೆದಿದ್ದು ನಿಮಗೆ ಬೇಕಾದೆಲ್ಲ ಬರೆದ್ರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಬರೋಲ್ಲ. ನಿಮಗೆ ಬೇಕಾದ್ದೆಲ್ಲ ಮಾಡಿದ್ರೆ ಕರ್ಮ ಫಲ ಸಿಗೋದಿಲ್ಲ. ಅದು ಬೇರೆ ಥರನೇ ಆಗುತ್ತೆ, ನೆಗೆಟಿವ್. ತುಂಬ ಜನ ದೇವಸ್ಥಾನ ಸುತ್ತಾನೇ ಇರ್ತಾರೆ. ದೇವಸ್ಥಾನಕ್ಕೆ ಹತ್ರ ಇದ್ದರೆ ಸಾಲದು, ದೇವ್ರಿಗೂ ಹತ್ರ ಇರಬೇಕು. ಇದು ಪ್ರಕೃತಿಯ ನಿಯಮ. ನಿಮ್ಮ ಕರ್ಮಗಳೇ ನಿಮ್ಮ ಜೀವನವನ್ನು ನಿರ್ಧರಿಸುತ್ತೆ. ಬದಲಾಗಬೇಕು. ಇಲ್ಲ ಶನಿ ಹೇಳ್ತಾರಲ್ಲ, ಬದಲಾಗು, ಇಲ್ಲಾಂದರೆ ಬದಲಾವಣೆ ಮಾಡಬೇಕಾಗತ್ತೆ ಅಂತ. ಸೊ ಆ ಬದಲಾವಣೆಯನ್ನು ಮಾಡಿಸೋರು ಶನಿ ಮತ್ತು ಗುರು. ಈಗ ಗುರು ಮೇಷರಾಶಿಯಲ್ಲಿ ಇರೋದ್ರಿಂದ ಮೇಷರಾಶಿಯವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ. ಯಾಕೆ ಆರೋಗ್ಯದ ಸಮಸ್ಯೆ ಅಂತಂದರೆ, ಗುರು ಇದ್ದಾರೆ, ಗುರು ಕಾಪಾಡಲ್ವಾ? ಗುರು ನಿಮಗೆ ದ್ವಾದಶಾಧಿಪತಿ ಆಗಿರೋದ್ರಿಂದ, ಜೊತೆಗೆ
ಧರ್ಮ ಕರ್ಮಾಧಿಪತಿ, ಧರ್ಮ ಅಂದರೆ 9ನೇ ಮನೆ ಧರ್ಮವನ್ನು ಅಂತ ತೋರಿಸುತ್ತೆ. ಸೊ ಧರ್ಮಕ್ಕೆ ಶ್ರದ್ಧೆಯಿಂದ ನಡಿಬೇಕು. ಸ್ವಲ್ಪ ನೀವೇನೋ ಧರ್ಮ ಬಿಟ್ಟು ನಡೆದ್ರೆ ನಿಮ್ಮನ್ನು ಯಾರೂ ಕೂಡ ಕಾಪಾಡೋದಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನಾವು ನಮ್ಮ ಜೀವನದಲ್ಲಿ ತಗೊಳ್ಳುವಂಥ ನಿರ್ಧಾರಗಳ ಮೇಲೆ ನಾವು ನಿಂತಿರ್ತೀವಿ. ನೆಗಡಿ ಇದೆ, ಕರವಸ್ತ್ರ ಇಟ್ಕೋಬೇಕು, ಇಲ್ಲ ಅಂತಂದರೆ ಔಷಧಿ ತೊಗೋಬೇಕು, ಆದರೆ ಸೈಡ್ ಎಫೆಕ್ಟ್ ಇಲ್ಲದೇ ಇರೋವಂಥ ಔಷಧಿ ತೊಗೋಬೇಕು. ನೆಗಡಿ ಆಗುತ್ತೆ, ಮೂಗು ಹೋದ್ಮೇಲೆ ನೆಗಡಿ ಆಗುತ್ತೆ, ಆದರೆ ಮೂಗನ್ನೇ ಕಟ್ ಮಾಡ್ಕೊಳಕ್ಕಾಗಲ್ಲ, ಅಥವಾ ಸರ್ಜರಿ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಲ್ಲ. ಅದು ಅವ್ರವ್ರ ನಿರ್ಧಾರ. ಈಗ ಮೇಷರಾಶಿಯವರಿಗೆ ಸಮಯ ಯಾವ ಥರ ಇದೆ ಅಂತಂದರೆ, ನೀವು ನಂಬಿ ಮೋಸ ಹೋಗುವಂಥ ಅವಕಾಶ ಇರುತ್ತೆ. ದುಡ್ಡಿನ ಹಣಕಾಸಿನ ಸಮಸ್ಯೆ ಇರುತ್ತೆ. ಪರಿಹಾರ ಏನು? ಮೊದಲನೇ ಪರಿಹಾರ, ಸರಿಯಾದ ಯೋಗ್ಯರಾದ ಜ್ಯೋತಿಷಿಗಳ ಹತ್ರ ಹೋಗಬೇಕು, ನಿಮ್ಮ ಜಾತಕವನ್ನು ಕೊಡಬೇಕು. ಸ್ವಾಮಿ, ನಂದು ಮೇಷರಾಶಿ ಈ ಥರ ಇದೆ, ದಯಮಾಡಿ ನನಗೆ ಮಾರ್ಗದರ್ಶನ ಮಾಡಿ ಅಂತ ಅವ್ರ ಫೀಸ್ ಎಷ್ಟು ಅಂತ ಕೇಳಿ ಕೊಟ್ಟು ಅವ್ರ ಹತ್ರ ಮಾರ್ಗದರ್ಶನ ತೊಗೋಬೇಕು. ಯಾಕೆ ಅಂದರೆ ಜ್ಯೋತಿಷದಲ್ಲಿ ಇಂಡಿವಿಜುವಲ್ ನಿಮ್ಮ ಕರ್ಮ ಬೇರೆ ಬೇರೆ. ನಾವು ಎಲ್ಲರಿಗೂ ಜನರಲೈಸ್ ಆಗಿ ಹೇಳೋಕ್ಕಾಗಲ್ಲ. ಮೇಷರಾಶಿಯವರಿಗೆ ಈ ಸಮಸ್ಯೆ ಬರ್ಬೋದು ಅಂತ ಹೇಳ್ಬೋದು. ಹಣಕಾಸಿನ ಸಮಸ್ಯೆ ಬರ್ಬೋದು, ನಂಬಿ ಮೋಸ ಹೋಗಬಹುದು, ಆರೋಗ್ಯದಲ್ಲಿ ಏರ್ಪೇರ್ ಆಗ್ಬೋದು, ನಿಮ್ಮ ಕುಟುಂಬದಲ್ಲಿ ಸ್ಪೆಷಲಿ ನಿಮ್ಮ ತಂದೆಯವರಿಗೆ, ಕೆಲವರಿಗೆ ತಂದೆಯನ್ನು ಕಳೆದುಕೊಳ್ಳುವ ಯೋಗ, ಅಂದರೆ ಯೋಗ ಮತ್ತು ಯೋಗ್ಯತೆ ಎರಡೂ ಇರುತ್ತೆ. ನಿಮ್ಮ ಯೋಗ್ಯತೆ ಚೆನ್ನಾಗಿದ್ದರೆ ಯೋಗವನ್ನು ಬದಲಾವಣೆ ಮಾಡ್ಕೋಬೋದು. ತಂದೆಗೆ ಅನಾರೋಗ್ಯ ಅಂತ ಹೇಳಿರ್ತೀವಿ, ಆದರೆ ತಂದೆಗೆ ಸಮಸ್ಯೆ ಬರಬೇಕು ಅಂತಿದೆ, ಆದರೆ ಅವ್ರು ಕಾಲವಾಗಬೇಕು ಅಂತಿಲ್ಲ. ನೀವು ಸ್ವಲ್ಪ ಬುದ್ಧಿವಂತಿಕೆ, ಧರ್ಮ, ಕರ್ಮ, ನಿಯತ್ತಾಗಿ ಏನಾರ ಇದ್ದರೆ ಭಗವಂತನ ಹತ್ರ ಭಗವಂತ ಎಕ್ಸ್ಟೆನ್ಷನ್ ಕೊಡ್ತಾನೆ. ಯಾಕೆಂದರೆ ಭಗವಂತನೇ ಡೈರೆಕ್ಟರ್, ಭಗವಂತನೇ ಸ್ಟೋರಿ ರೈಟರ್, ನಾವೆಲ್ಲ ಬೊಬ್ಬೆಗಳು, ಅವನು ಸೂತ್ರಧಾರಿ. ಭಗವಂತನ ಹತ್ರ ನವಗ್ರಹಗಳ ಪರಿಣಾಮವನ್ನು ಆಲ್ಟರ್ ಮಾಡೋಕ್ಕೆ ಇರುವಂಥ ಏಕೈಕ ಶಕ್ತಿ ಇದ್ದರೆ ಆ ದೈವ. ಆ ದೈವ ಗುರು ಮೂಲಕ ಕೆಲಸ ಮಾಡುತ್ತೆ. ಯಾಕೆ? ಕಲಿಯುಗದಲ್ಲಿ ದೈವ ಮಾನುಷ ರೂಪೇಣ ಚಕ್ರ ಗದಾಧಾರಿಯಾಗಿ ಭಗವಂತ ಎಲ್ರಿಗೂ ಬಂದು ದರ್ಶನ ಕೊಡೋಕ್ಕಾಗ ಸಾಧ್ಯ ಇಲ್ಲ, ಎಲ್ರಿಗೂ ಸಾಧ್ಯ ಇಲ್ಲ. ಕೆಲವ್ರಿಗೆ ಇರ್ಬೋದು, ಮಹಾತ್ಮರಿಗೆ, ಅದೃಷ್ಟವಂತರಿಗೆ. ದೈವ ಯಾವುದೋ ಒಂದು ಮೂಲಕ ಸೂಚನೆ ಕೊಡುತ್ತೆ, ಗುರು ಮೂಲಕನೋ, ಮಾರ್ಗದರ್ಶಕನ ಮೂಲಕನೋ, ಇಲ್ಲ ಸ್ನೇಹಿತರ ಮೂಲಕನೋ ಕೇಳಬೇಕು. ಅದಕ್ಕೋಸ್ಕರ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಈಗ ಸದ್ಯಕ್ಕೆ ನೀವು ಮಾಡಬೇಕಾಗಿರುವಂಥದ್ದು, ಅತಿಯಾಗಿ ಯಾವುದನ್ನು ಆಸೆ ಪಡಬೇಡಿ, ಲಿಮಿಟಲ್ಲಿ ಇರಿ. ನೋ ಲಾಸ್ ನೋ ಪ್ರಾಫಿಟಲ್ಲಿ ಜೀವನ ನಡೆಸ್ತಾ ಇರಿ. ಜಾಸ್ತಿ ನಿಮ್ಮ ಲಿಮಿಟ್ಸ್ ಮೀರಿ ಹೊರಗಡೆ ಯಾವುದೇ ರಿಸ್ಕ್ ತೊಗೋಬೇಡಿ. ಈಗ ಕನ್ಸಾಲಿಡೇಷನ್ ಟೈಮ್, ಅಂದರೆ ನಿಮ್ಮ ಸ್ಥಾನಮಾನವನ್ನು ಉಳಿಸ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾರ್ಯಾರು ವಿದ್ಯಾರ್ಥಿಗಳಿದ್ರೋ ನಿಮ್ಮ ಬೆಸ್ಟ್ ಎಫರ್ಟ್ ಹಾಕಿ, ರಿಸಲ್ಟ್ ಏನಾದ್ರು ಬರಲಿ ತಲೆ ಕೆಡಿಸ್ಕೊಬೇಡಿ, ಎಫರ್ಟಲ್ಲಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳಿದ್ರೋ ಮೇಷರಾಶಿಯಲ್ಲಿರೋರು ಎಫರ್ಟ್ ಚೆನ್ನಾಗಿ ಹಾಕಿ, ಸೋಂಬೇರಿತನ, ಆಲಸ್ಯ ನಿಮ್ಮನ್ನು ಕಾಡಬಹುದು ಅಂತಿದೆ. ಅದಕ್ಕೇನು ಮಾಡಬೇಕು? ಪರಿಹಾರ ಮಾಡ್ಕೋಬೇಕು. ಯಾವ ಥರ? ಬರೀ ನವಗ್ರಹ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ಗುರು ಇರಬೇಕು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಒಬ್ಬ ಒಳ್ಳೆ ಮಾರ್ಗದರ್ಶಕ, ಒಬ್ಬ ಒಳ್ಳೆ ಟ್ರೈನರ್ ನಿಮಗೆ ಅವಶ್ಯಕತೆ ಇದೆ. ಯಾವತ್ತಾದರೂ ನೀವು ಜೀವನದಲ್ಲಿ ಪುಣ್ಯ ಮಾಡಿದರೆ ಸರಸ್ವತಿ ಒಲಿತಾಳೆ. ಯಾಕೆಂದರೆ ಸರಸ್ವತಿ ಸಾಧಕರ ಸೊತ್ತು. ಸರಸ್ವತಿಯನ್ನು ಒಲಿಸ್ಕೋಬೇಕು ಅಂತಂದರೆ ಸಾಧನೆ ಮಾಡಿ ಗುರುಗಳ ಮಾರ್ಗದರ್ಶನದಿಂದ, ಅದನ್ನು ಮೇಷ್ಟ್ರ ಮಾತು ಕೇಳಿದ್ರೆ ವಿದ್ಯೆ ಬುದ್ಧಿ ಬರುತ್ತೆ. ಇದು ಮೇಷರಾಶಿಯವರಿಗೆ ನಿಮಗೆ ಎಚ್ಚರಿಕೆ ಏನಪ್ಪ ಅಂತಂದರೆ, ಸ್ವಲ್ಪ ಕರೆಂಟ್ ವಿಚಾರದಲ್ಲಿ ಹುಷಾರಾಗಿರಿ. ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗೋದು, ಅಥವಾ ಕರೆಂಟ್ ಶಾಕ್ ಹೊಡಿಬೋದು, ಅಥವಾ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರಬಹುದು. ಇನ್ನೇನು ಏನೋ ಕಾರ್ಯಕ್ರಮ ಮಾಡ್ತಿರೋ ತಕ್ಷಣ ಕರೆಂಟ್ ಹೋಗ್ಬಿಡುತ್ತೆ. ಸೊ ಇದ್ರ ಬಗ್ಗೆ ಹುಷಾರಾಗಿರಿ. ಸಾಧ್ಯವಾದರೆ ಕುಜದೋಷ ಅಂದರೆ ಹತ್ತಿರದಲ್ಲಿರೋ ನಾಗದೇವತೆ ಅಥವಾ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಾದ ಮಟ್ಟಿಗೆ ಸೇವೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಭಗವಂತ ಕಾಪಾಡಪ್ಪ, ಸಮಸ್ಯೆ ಇದೆ, ಅದರ ಒಂದು ತೀವ್ರತೆಯನ್ನು ಕಡಿಮೆ ಮಾಡೋದು ಕೇಳ್ಕೋಬೇಕೇ ಹೊರತು ಸಮಸ್ಯೆನೇ ಬೇಡ ಅಂತಂದರೆ ಅದು ಆಗಲ್ಲ. ಅದು ಪ್ರಕೃತಿ ನಿಯಮಕ್ಕೆ ವಿರುದ್ಧ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರನ ಒಂದು ಅನುಗ್ರಹ ಬೇಕು. ಜೊತೆಗೆ ಶುಕ್ರ ಅಧಿಪತಿಯಾಗಿರುವಂಥ ರಾಶಿ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಏನು ಸಮಸ್ಯೆ ಕಾಡ್ಬೋದು? ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ. ಮಕ್ಕಳಿಗೆ ಹೇಳ್ತೀರಾ ಪರೀಕ್ಷೆ ಹತ್ರ ಆಯಿತು ಓದು ಅಂತ, ಅವ್ರು ಹೇಳ್ತಾರೆ ನಾನು ಇಷ್ಟ, ನಾನು ಹೆಂಗೋ ಬರ್ಕೋತೀನಿ ಅಂತ. ಅಂದರೆ ಮಕ್ಕಳ ಜೊತೆ ಸ್ವಲ್ಪ ಕ್ಲ್ಯಾಶಸ್ ಆಗಬಹುದು. ಅದಕ್ಕೇ ಅಪ್ಪ ಅಮ್ಮ ಎಲ್ಲ ವಿಚಾರಕ್ಕೂ ತಲೆ ಹಾಕಬಾರ್ದು. ಮಾರ್ಗದರ್ಶಕರು ನಾವಿದ್ದೀವಿ. ಮಕ್ಕಳದ್ದು ಏನೇ ಇದ್ದರೂ ಹೊರಗಿನವ್ರು ಹ್ಯಾಂಡಲ್ ಮಾಡಬೇಕು. ಏನೋ ಕೌಟುಂಬಿಕಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಏನೋ ಸಣ್ಣ ಪುಟ್ಟದ್ದು ಬಿಹೇವಿಯರ್ ಮೈನರ್ ಆದರೆ ಮಾಡ್ಬೋದು. ತುಂಬ ಜಾಸ್ತಿ ನೀವು ತಲೆ ಹಾಕಿದ್ರೆ ಮಕ್ಕಳು ನಿಮ್ಮಿಂದ ದೂರ ಆಗುವ ಅವಕಾಶಗಳಿರುತ್ತೆ. ಹೈಯರ್ ಸ್ಟಡೀಸ್ಗಂತ ದೂರ ಹೋಗ್ತಾರೋ, ಇಲ್ಲ ಮನೆ ಬಿಟ್ಟು ಹೋಗ್ತಾರೋ, ಗಲಾಟೆ ಮಾಡ್ಕೊಂಡು ಹೋಗ್ತಾರೋ, ಅಥವಾ ನೀವೇ ಮನೆಯಿಂದ ಆಚೆ ಕಡೆ ಹೋಗೋಂಗೆ ಮಾಡ್ತಾರೋ ಗೊತ್ತಿಲ್ಲ. ಮಕ್ಕಳಿಂದ ಸಮಸ್ಯೆ ಇದೆ. ಅಂದರೆ ಮಕ್ಕಳು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ. ಪಂಚಮ ಭಾವ ಮನಸ್ಸು ಕೆಡಬಹುದು, ಘರ್ಷಣೆಗಳು ಮಾಡ್ಕೋಬೋದು. ಮಾತಾಡಬೇಕಾದ್ರೆ ಏನೋ ಮಾತಾಡೋಕ್ಕೆ ಇನ್ನೇನೋ ಮಾತಾಡಿ ಸಮಸ್ಯೆ ಮಾಡ್ಕೊಳ್ಬಹುದು, ಚಾನ್ಸಸ್ ಇದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಅದಕ್ಕೆ ಲಲಿತಾ ತ್ರಿಪುರ ಸುಂದರಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರ್ಯಾರು ಲಲಿತಾ ಸಹಸ್ರನಾಮ ಬರ್ತೋ ಬೆಳಗ್ಗೆ ಸಾಯಂಕಾಲ ಲಲಿತಾ ಸಹಸ್ರನಾಮ ಹೇಳಿ. ಕಡೆ ಪಕ್ಷ ಹೇಳೋಕ್ಕಾಗಲಿಲ್ವಾ ಕೇಳಿಸ್ಕೊಳ್ಳಿ. ಹೆಡ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಳ್ಳೋದಲ್ಲ. ಒಂದು ಮೊಬೈಲ್ ಇದ್ದರೆ ಒಂದು ಸ್ವಲ್ಪ ಲೌಡ್ ಸ್ಪೀಕರ್
ಅದು ಎಲ್ಲೆಲ್ಲೂ ಕೇಳೋದಲ್ಲ. ಆಮೇಲೆ ಪಬ್ಲಿಕ್ ಪ್ಲೇಸಲ್ಲಿ ಹಾಕ್ಬಿಟ್ಟು ಯಾರಂದರೆ ನಮಗೆ ಈ ಥರ ವಾರದ ಭವಿಷ್ಯದಲ್ಲಿ ಡಾಕ್ಟರ್ ಮುರಳೀಧರ್ ಹೇಳಿದ್ರು ಅಂತ ಹೇಳೋದಲ್ಲ. ಆಮೇಲೆ ಯಾರಿಗೂ ಡಿಸ್ಟರ್ಬ್ ಆಗದೇ ಇರೋ ರೀತಿಯಲ್ಲಿ ಲಲಿತ ಸಹಸ್ರನಾಮ ಕೇಳೋದ್ರಿಂದ ಹೇಳೋದ್ರಿಂದ ಸಮಸ್ಯೆಗೆ ಪರಿಹಾರ. ಸಮಸ್ಯೆನೂ ನಾವೇ ಹೇಳ್ತೀವಿ, ಪರಿಹಾರ ನಾವೇ ಹೇಳ್ತೀವಿ. ಯಾಕೆಂದರೆ ಎಲ್ಲ ನಿಮಗೆ ಗೊತ್ತಿದೆ, ಜ್ಯೋತಿಷ್ಯ ಹತ್ರ ಯಾಕೆ ಬರಬೇಕು? ಜ್ಯೋತಿಷ್ಯ ಹಾಗೂ ಮಾರ್ಗದರ್ಶನ ಹಾಗೂ ಸ್ವಲ್ಪ ಮನೋವಿಜ್ಞಾನ ಬೇಕು. ಯಾಕಂದರೆ ಅಸ್ಟ್ರಾಲಜಿ ಈಸ್ ಪ್ಯೂರ್ಲಿ ಕನೆಕ್ಟೆಡ್ ವಿತ್ ಸೈಕಾಲಜಿ. ಸೊ ಏಜಿಂಗ್ ಅಂತ ಇದೆ, ಅದು ನಾನು ಹೇಳ್ತೀನಿ. ವೃಷಭ ರಾಶಿಯವರು ಈ ವಾರದಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂದರೆ, ಸ್ವಲ್ಪ ಊಟ ಅಂದರೆ ಆಹಾರ ವಿಹಾರದಲ್ಲಿ ಹುಷಾರಾಗಿರಿ. ಹೊಟ್ಟೆ ಅಪ್ಸೆಟ್ ಆಗುವಂಥದ್ದು, ಎಲ್ಲೋ ಹೋಗ್ತೀರಾ ಪರ್ಸ್ ಕಳ್ಕೊಳ್ಳೋವಂಥದ್ದು, ಅಥವಾ ಯಾರೋ ಕಾಸು ಕೊಡ್ತೀನಿ ಅಂತ ಹೇಳ್ತಾರೆ ಇವತ್ತು ನಾಳೆ ಅಂತ. ಯಾರೋ ಒಬ್ಬರು ನನ್ನ ಹತ್ರ ಬಂದರು. ಈ ಪದ್ಮನಾಭ ನಗರದಲ್ಲಿ ಪಾಠ ಮಾಡ್ತಾಯಿದ್ದೆ, ಹೋಮ್ ಟ್ಯೂಷನ್ನು. ಆ ಪದ್ಮನಾಭನಗರ ದೇವೇಗೌಡ ಪೆಟ್ರೋಲ್ ಬಂಕ್ ಎದುರುಗಡೆ ಅಡ್ವೊಕೇಟ್ ಮನೇಲಿ ಪಾಠ ಮಾಡ್ತಾಯಿದ್ದೆ. ನನಗೆ ಇನ್ನೂ ಡಿಸೆಂಬರ್ದು ಫೀಸ್ ಕೊಟ್ಟಿಲ್ಲ ಅಂತ. ಮನೆಗೆ ಬಂದು ಪಾಠ ಮಾಡಿದ್ರು ಕೂಡ ಇನ್ನೂ ಮೇಸ್ಟ್ರಿಗೆ ಫೀಸ್ ಕೊಟ್ಟಿಲ್ಲ ಅಂದರೆ ಇಂಥ ಅಧಃಪತನ ಆಗೋಗಿರುತ್ತೆ ಅವ್ರ ಸಂಸ್ಕಾರ ಅಂತ ನೀವೇ ಯೋಚನೆ ಮಾಡಿ. ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಮೇಸ್ಟ್ರಿಗೆ ಏನಾದರೂ ನೀವು ಫೀಸ್ ಸರಿಯಾಗಿ ಕೊಡ್ತಾ ಇಲ್ಲ, ಸರಿಯಾಗಿ ನಿಮ್ಮ ಮನೇಲಿ ಕೆಲಸ ಮಾಡೋರಿಗೆ ದಕ್ಷಿಣೆ ಕೊಡ್ತಾ ಇಲ್ಲ ಅಂದರೆ, ಅವರ ಸ್ಯಾಲ್ರಿ ಕೊಡ್ತಾ ಇಲ್ಲ ಅಂದರೆ, ಮನೆಯಲ್ಲಿ ಮಕ್ಕಳು ಮತ್ತು ನಿಮ್ಮ ಇಡೀ ವಂಶಕ್ಕೆ ದೋಷಗಳು ಬರುತ್ತೆ. ಮೇಷ್ಟ್ರನ್ನ ಎದುರಾಕೊಂಡ್ರೆ ಜೀವನದಲ್ಲಿ ಕರ್ಣ ಬೆಸ್ಟ್ ಎಕ್ಸಾಂಪಲ್. ಶಾಪಗ್ರಸ್ತ, ಆರೋಗ್ಯ ಸರಿ ಇರಲ್ಲ ಮಕ್ಕಳಿಗೆ, ತಲೆಗೆ ವಿದ್ಯೆ ಅಂಟಲ್ಲ, ಎಕ್ಸಾಮಲ್ಲಿ ಬರ್ತೋಗೋದು. ಯಾಕಾಗುತ್ತೆ ಅಂದರೆ ಸರಿಯಾಗಿ ಫೀಸ್ ಕೊಡಬೇಕು. ಇಲ್ವಾ ಸೈಲೆಂಟಾಗಿ ಸುಮ್ಮನೆ ಇರಬೇಕು. ಮೇಷ್ಟ್ರನ್ನ ಕೆಲಸದೊಂಥರ ಯೂಸ್ ಮಾಡ್ಕೊಳ್ಳೋದಲ್ಲ. ಕೆಲವ್ರಿಗೆ ಇರುತ್ತೆ ಈ ಥರ. ಯಾಕೆಂದರೆ ಅಡ್ವೊಕೇಟ್ ಅಂದರೆ ಅವ್ರ ಮೇಲೆ ಮೊದಲೇ ಕಂಪ್ಲೇಂಟ್ ಮಾಡೋಕ್ಕಾಗತ್ತಾ? ಕೇಳಿದ್ರೆ ನನಗೆ ಏನು ಮಾಡಬೇಕು ಅಂತ. ಏನು ಮಾಡಬೇಡಿ, ಕೊಟ್ಟರೆ ತಗೊಳ್ಳಿ. ಇಲ್ಲ ಅಂದರೆ ಕೃಷ್ಣಾರ್ಪಣ ವಸ್ತು. ಕರ್ಮ ಯಾರೂ ಬಿಡಲ್ಲ. ಅಡ್ವೊಕೇಟ್ ಆದರೂ ಅಷ್ಟೇ, ಅಡ್ಮಿರಲ್ ಆದರೂ ಅಷ್ಟೇ, ಪ್ರೈಮ್ ಮಿನಿಸ್ಟರ್ ಆದರೂ ಅಷ್ಟೇ, ಪ್ರೆಸಿಡೆಂಟ್ ಆದರೂ ಅಷ್ಟೇ, ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ಲೇಬೇಕು. ಮೇಷ್ಟ್ರ ಹತ್ರ, ಜ್ಯೋತಿಷಿಗಳ ಹತ್ರ, ಪುರೋಹಿತರ ಹತ್ರ ಯಾಮಾರಿಸೋದು, ದುರಾಂಕಾರವಾಗಿ ನಡ್ಕೊಳ್ಳೋದು ಮಾಡಿರೋರು ಅಡ್ರೆಸ್ಗಿಲ್ದಂಗೆ ಹೋಗಿರೋದು ಒಂದಲ್ಲ 100 ಕೇಸ್ ಕೊಡ್ತೀನಿ ನಾನು ನಿಮಗೆ. ಯಾಕೆ ಅಂದರೆ ಕೆಲವ್ರಿಗೆ ಅದೊತ್ತರ, ಆ ಪುರೋಹಿತರ ನನಗೆ ಗೊತ್ತು ಬಿಡು, ಇವರಾ ನಾನು ನೋಡಿಲ್ವಾ, ಇದೆಲ್ಲ ಯಾವುದೂ ವರ್ಕೌಟ್ ಆಗೋಲ್ಲ. ವೃಷಭ ರಾಶಿಯವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ, ನೀವು ಕೊಡೋ ಪೇಮೆಂಟ್ಗಳನ್ನ ಕರೆಕ್ಟಾಗಿ ಕೊಡಿ. ಇದು ವೃಷಭ ರಾಶಿಯವ್ರಿಗೆ ಏನು ಪ್ರಾಬ್ಲಮ್ಮು ಅಂದರೆ, ಇವತ್ತು ಕೊಡೋಣ ಬಿಡು, ನಾಳೆ ಕೊಡೋಣ ಬಿಡು, ಈ ಥರ ಎಲ್ಲ ಲೆಕ್ಕಾಚಾರ ಜಾಸ್ತಿ ವರ್ಕೌಟ್ ಆಗೋಲ್ಲ. ವೃಷಭ ರಾಶಿಯವ್ರ ಲೆಕ್ಕಾಚಾರ ಏನಿದ್ರು ಲಿಮಿಟಲ್ಲಿರಲಿ. ಜಾಸ್ತಿ ಆದ ಸಮಸ್ಯೆ ನಿಮಗೆ, ನಿಮ್ಮ ಪರಿವಾರಕ್ಕೆ. ಇದು ವೃಷಭ ರಾಶಿ. ಇದು ಮುಂದಿದ್ದು ಮಿಥುನ ರಾಶಿ. ಮಿಥುನ ರಾಶಿಯವ್ರಿಗೆ ಈಗ ಸಮಯ ಯಾವ ಥರ ಇದೆ ಅಂತಂದರೆ, ಡಿಸಿಷನ್ ಮೇಕಿಂಗ್ ಜೊತೆಗೆ ಸೈಲೆಂಟ್ ರೆವಲ್ಯೂಷನ್. ಮೌನವಾಗಿ, ರಹಸ್ಯವಾಗಿ ಒಂದು ಹೊಸ ಬದಲಾವಣೆಯನ್ನು ತರೋದಕ್ಕೆ ಅವ್ರ ಜೀವನದಲ್ಲಿ ಮತ್ತು ಅವರ ಸುತ್ತಮುತ್ತಲು ಪ್ರಯತ್ನ ಮಾಡ್ತಿರ್ತೀರ. ಸಮಸ್ಯೆ ಏನು ಅಂತಂದರೆ, ಶುರು ಮಾಡ್ತೀರಾ, ಅರ್ಧ ಕಟ್ಟಾಗುತ್ತೆ. ಶುರು ಮಾಡ್ತೀರಾ, ಎಲ್ಲೋ ಹೋಗ್ಬಿಟ್ಟು ಬರಬೇಕು ಅನಿಸುತ್ತೆ. ಹೊರಗಡೆ ಓಡಾಡೋದ್ರಿಂದ ಅಥವಾ ನಿಮ್ಮ ವೈಯಕ್ತಿಕ ವೀಕ್ನೆಸ್ಸಿಂದ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗಬಹುದು. ಅಂದರೆ ನೀವು ತಗೊಳ್ಳೋ ಡಿಸಿಷನಿಂದನೇ ನಿಮ್ಮ ಕೆಲಸಗಳು ಹಾಳಾಗ್ಬೋದು. ಅದಕ್ಕೆ ಡಿಸಿಷನ್ಸ್ ಡೆಟರ್ಮೈನ್ ಡೆಸ್ಟಿನಿ. ನಿಮ್ಮ ಕೈಲಿ ಡಿಸಿಷನ್ ತೊಗೊಳಕ್ಕಾಗಲಿಲ್ವಾ, ಸರಿಯಾಗಿರೋರ ಹತ್ರ ಮಾರ್ಗದರ್ಶನ ತೊಗೊಂಡು ಡಿಸಿಷನ್ ತೊಗೊಳ್ಳಿ. ಈಗ ಸದ್ಯಕ್ಕೆ ಮಿಥುನ ರಾಶಿಯವರಿಗೆ ರಾಹು ಶಾಂತಿ ಮಾಡಿಸಿದ್ರೆ ಭಾಳ ಒಳ್ಳೆಯದು. ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೆ, ಸರಿ ಎಲ್ಲಿಗೋಗ್ಬೇಕು, ಎಲ್ಲೆಲ್ಲೂ ಹೋಗಬಾರ್ದು. ಎಲ್ಲಿ ಆರೋಗ್ಯ ಹಾಳಾಗಲ್ವೋ, ಎಲ್ಲಿ ಮನಸ್ಸಿಗೆ ಸ್ಫೂರ್ತಿ ಸಿಗುತ್ತೋ ಅಂಥ ಜಾಗಕ್ಕೆ ಹೋಗಬೇಕು ಅಂದ್ಬಿಟ್ಟು ಎಲ್ಲೆಲ್ಲೂ ಹೋಗೋದಲ್ಲ. ಯಾಕೆಂದರೆ ಹೋಗಬೇಕು ಅಂತ ಅನಿಸುತ್ತೆ, ಸಹಜ. ಅದಕ್ಕೆ ತಾನೇ ಜ್ಯೋತಿಷ್ಯ ಇರೋದು. ನೀವೇನು ತಪ್ಪು ಮಾಡಬಹುದೋ ಆ ತಪ್ಪು ಆಗದೇ ಇರಲಿ ಅಂತ ಮನೇಲಿ ಹೇಳ್ಬಿಟ್ಟು ಹೋಗಿ. ರಹಸ್ಯ ಅಂದ್ಬಿಟ್ಟು ತುಂಬ ಜಾಸ್ತಿ ರಹಸ್ಯ ಮಾಡಿದ್ರೆ ಸಮಸ್ಯೆಗೆ ಸಿಕ್ಕಾಕೊಳ್ತೀರಾ. ರಾಹು ಶಾಂತಿ, ಕೇತು ಶಾಂತಿ ಸ್ವಲ್ಪ ಅವಶ್ಯಕತೆ ಇದೆ. ಅದರಲ್ಲೂ ರಾಹು ಜಾಸ್ತಿ ಅವಶ್ಯಕತೆ ಇದೆ. ರಾಹು ಶಾಂತಿಯನ್ನು ಮಾಡ್ಕೊಳ್ಳಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವ್ರಿಗೆ ಈಗ ರಿಸಲ್ಟ್ ಟೈಮ್. ಕಟಕ ರಾಶಿಯವ್ರದ್ದು ಇಷ್ಟು ವರ್ಷ ಹೆಂಗಿತ್ತು ಅಂದರೆ, ನಾನೇ ಸರಿ, ನಾನು ಮಾಡಿದ್ದೇ ಸರಿ ಅಂತ ಸ್ವಲ್ಪ ಡಾಮಿನೇಷನ್ ನೇಚರ್ ಇತ್ತು. ಬೇರೆಯವ್ರನ್ನೆಲ್ಲ ನ್ಯೂಟ್ರಲ್ ಮಾಡಿ ಹೀಗಿದ್ದರು. ಈಗ ಹೀಗಿದ್ದವರು ಹೀಗಾಗ್ತಾ ಇದ್ದಾರೆ. ಯಾಕೆ? ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಅವ್ರು ಏನು ಕೊಟ್ಟರು ಅದು ಸಿಗುತ್ತೆ. ಪ್ರೀತಿ, ವಿಶ್ವಾಸ, ಗೌರವ ಯಾರಿಗಾರು ಕೊಟ್ಟಿದ್ದರೆ ನಿಮಗೆ ಸಿಗುತ್ತೆ. ಇಲ್ಲ ಅಂದರೆ ನೀವು ಭಯಾನಕ ಕಾಯಿಲೆಗೆ ಗುರಿಯಾಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಶೀಘ್ರವಾಗಿ ವೈದ್ಯರು ನೋಡಿ. ತುಂಬ ಸೀರಿಯಸ್ ಕೇಸ್ ಆದಮೇಲೆ ವೈದ್ಯರ ಹತ್ರ ಹೋದರೆ ಅವರು ಕೂಡ ಕಾಪಾಡೋಕ್ಕಾಗಲ್ಲ. ಅದರಲ್ಲೂ ಕೂಡ ಗುಪ್ತ ಸಮಸ್ಯೆಗಳು ಬರಬಹುದು ಅಂತಿದೆ. ಯಾಕೆ ನಂದು ಮೆಡಿಕಲ್ ಅಸ್ಟ್ರಾಲಜಿ ಆದ್ದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಫಿಸಿಕಲ್ ಹೆಲ್ತ್, ಅದರಲ್ಲೂ ಹಿಡನ್ ಅಥವಾ ಗುಪ್ತ ರೋಗಗಳು ಬರಬಹುದು ಅಂತಿದೆ. ಕರ್ಕಾಟಕ ರಾಶಿಯವರು ಸ್ವಲ್ಪ ಹುಷಾರಾಗಿರಿ. ಗುರು 10ನೇ ಮನೆಯಲ್ಲಿದೆ, ಎಲ್ಲ ಒಳ್ಳೇದಾಗ್ಬಿಡುತ್ತೆ. ಗುರು ಒಂದು ಗ್ರಹ ಒಂದು ಚಾರ್ಟಿಂದ ನೋಡಿ ಜೀವನವನ್ನು ನಿರೂಪಿಸೋಕ್ಕಾಗಲ್ಲ. ಕೆಲವ್ರಿಗೆ ಏನು ಅಂತಂದರೆ ಬರೀ D1 ಚಾರ್ಟ್ ಅಂದರೆ ರಾಶಿ ಚಾರ್ಟ್ ಕಳಿಸ್ಬಿಡ್ತಾರೆ. ಪ್ರಿಡಿಕ್ಷನ್ ಹೇಳಿ ಅಂತಾರೆ. ಎಲ್ಲಿಂದ ಹೇಳೋದು? ಪ್ರಿಡಿಕ್ಷನ್ ಕೊಡೋಕ್ಕೆ
ಮಾಡ್ರನ್ ಪ್ರಾಬ್ಲಮ್ ನೀಡ್ಸ್ ಮಾಡ್ರನ್ ಸೊಲ್ಯೂಷನ್. ನಾನು ಒಂದು ಮೆಥಡ್ನ ಡೆವಲಪ್ ಮಾಡಿದ್ದೀನಿ. ಈಗಿನ ಕಾಲಕ್ಕೆ ಪ್ರಾಬ್ಲಮ್ಸ್ನ ಯಾವ ರೀತಿ ಸ್ಟಡಿ ಮಾಡಿ ಸೊಲ್ಯೂಷನ್ ಕೊಡಬೇಕು ಅಂತ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗಿವಿಂಗ್ ನ್ಯೂ ನೇಮ್ಸ್ ಟು ದ ಪ್ರಾಬ್ಲಮ್, ವಿ ಆರ್ ಇಂಟ್ರೆಸ್ಟೆಡ್ ಇನ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಅದಕ್ಕೋಸ್ಕರನೇ ನದ್ದೇ ಒಂದು ರಿಸರ್ಚ್ ಸೆಂಟರು ಜೊತೆಗೆ ಸಮಸ್ಯೆಗಳನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು ಅಂತ ಒಂದು ಕ್ರಮವನ್ನು ಡಿಸೈನ್ ಮಾಡ್ತಾಯಿದ್ದೀನಿ. ಹಳೆ ಕಾಲ ಸಮಸ್ಯೆಗೂ ಈ ಕಾಲ ಸಮಸ್ಯೆಗೂ ಭಾಳ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನೀವು ಯಾರು ಕರ್ಕಾಟಕ ರಾಶಿಯಲ್ಲಿದ್ದೀರಾ, ನಿಮಗೆ ಈಗ ಸದ್ಯಕ್ಕೆ ಅಷ್ಟಮದಲ್ಲಿ ಶನಿ ಇರೋದರಿಂದ ಯಾರ ಸಹಾಯನೂ ಮತ್ತು ಯಾವ ಮಾರ್ಗದರ್ಶನ ಕೆಲಸ ಮಾಡೋದಿಲ್ಲ. ನೀವು ಸ್ವಯಂಕೃತ ಅಪರಾಧವನ್ನು ನೀವೇ ಪರಿಹಾರ ಮಾಡ್ಕೊಳ್ಬೇಕು. ಅದರಲ್ಲೂ ಕೂಡ ಶನಿ ಶಾಂತಿ ಅವಶ್ಯಕತೆ ಇದೆ. ಸಾಧ್ಯವಾದರೆ ಶನಿ ಶಾಂತಿ ಮಾಡ್ಕೊಳ್ಳಿ. ಸಫರ್ ಆಗೋಕ್ಕೆ ರೆಡೀರಿ, ಇಲ್ಲ ಸಿನ್ಸಿಯರಾಗಿ ಕೊಡುವಂಥ ಅಡ್ವೈಸ್ನ ಫಾಲೋ ಮಾಡೋಕ್ಕೆ ರೆಡೀರಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ದುಡ್ಡಿನ ವಿಚಾರದಲ್ಲಿ ಹುಷಾರಾಗಿರಬೇಕು. ಯಾರಿಗೋ ದುಡ್ಡು ಕೊಡ್ತಾರೆ ಕೆಲಸ ಆಗಲ್ಲ. ಜೊತೆಗೆ ಯಾರೋ ದುಡ್ಡು ಕೊಡ್ತಾರೆ ಅಂತಿರ್ತಾರೆ, ಕಾಯ್ತಿರ್ತಾರೆ, ಅವ್ರ ಟೈಮ್ ಕರೆಕ್ಟಾಗಿ ದುಡ್ಡು ಕೊಡಲ್ಲ. ಮನೆಯಲ್ಲಿ ಡಿಮಾಂಡ್ ಜಾಸ್ತಿ ಇರುತ್ತೆ, ಅದು ಬೇಕು ಇದು ಬೇಕು ಅಂತ. ಆದರೆ ನಿಮಗೆ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಕ್ಲ್ಯಾಶ್ ಆಗ್ಬೋದು. ಫ್ಯಾಮಿಲಿನಲ್ಲಿ ರಿಲೇಷನ್ಶಿಪ್ನ ಕ್ರ್ಯಾಶ್ ಮಾಡ್ಕೋಬಾರ್ದು. ಸಿಂಹರಾಶಿಯವ್ರಿಗೆ ಹಳೆ ಫ್ರೆಂಡ್ಸ್ನ ಕನೆಕ್ಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಆದರೆ ಕನೆಕ್ಟ್ ಆಗಲ್ಲ. ಯಾಕೆ ಅಂದರೆ ಸಮಸ್ಯೆ ಇರೋದು ನಿಮಗೆ ಕುಟುಂಬದಲ್ಲಿ ಮತ್ತು ಸ್ನೇಹಿತರತ್ತ. ಯಾಕೆ ಯಾರೂ ನಿಮ್ಮನ್ನು ಗೌರವಿಸಲ್ಲ. ತುಂಬ ರಿಬೆಲ್ಲು, ತುಂಬ ನಾನು ಸ್ಟ್ರೇಟ್ ಫಾರ್ವರ್ಡು, ನಾನು ಇರೋದೇ ಹೀಗೆ. ಸಿಂಹರಾಶಿಯವ್ರದ್ದು ಏನು ಅಂದರೆ ಸ್ವಲ್ಪ ಅಡಾಸಿಟಿ ಜಾಸ್ತಿ, ಅಂದರೆ ಆ್ಯಟಿಟ್ಯೂಡ್ ಜಾಸ್ತಿ. ನನ್ನನ್ನು ಯಾರು ಕೇಳ್ತಾರೆ, ನಾನು ಅದನ್ನು ಮಾಡ್ತೀನಿ ಇದನ್ನು. ಮಾತಿಂದ ಯಾರು ಯಾವುದು ಸಾಧನೆ ಮಾಡಲ್ಲ. ಬೋಧನೆಯೇ ಅಥವಾ ಮಾತಾಡೋ ಸಾಧನೆ ಅಲ್ಲ, ನಿಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಪರ್ಸ್ನಾಲಿಟಿಯನ್ನು ತೋರಿಸುತ್ತೆ. ಸಿಂಹರಾಶಿಯಲ್ಲಿ ಪರಾಕ್ರಮ ಇರುತ್ತೆ. ನಾನು ಸಿಂಹರಾಶಿಯವ್ರನ್ನ ಅಥವಾ ಯಾವ ರಾಶಿಯವ್ರನ್ನೂ ಬ್ಲೇಮ್ ಮಾಡಲ್ಲ. ಬಟ್ ಏನು ಮಾಡೋದು, ಮಾರ್ಗದರ್ಶಕನಾಗಿ ನೇರವಾಗಿ ಹೇಳಬೇಕಾಗುತ್ತೆ. ನನಗೂ ಕೂಡ ಒಂದು ಕರ್ತವ್ಯ ಇರುತ್ತೆ. ಏನು ಅಂತಂದರೆ, ತುಂಬ ಜನಕ್ಕೆ ಯೋಗ ಇರುತ್ತೆ, ಆದರೆ ಯೋಗ್ಯತೆ ಇರಲ್ಲ. ಆ ಯೋಗ್ಯತೆ ಇಲ್ಲದೇ ಇರುವ ಕಾರಣಕ್ಕೆ ಯೋಗವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕೆ ಬರಲ್ಲ, ಯೋಗವನ್ನು ಎಂಜಾಯ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಕೆಲವು ವಿಚಾರವನ್ನು ನೇರವಾಗಿ ಹೇಳ್ತೀನಿ, ದಯಮಾಡಿ ಮನಸ್ಸಿಗೆ ಬೇಸರ ಪಟ್ಕೋಬೇಡಿ. ಸಿಂಹರಾಶಿಯವರಲ್ಲಿ ಒಳ್ಳೆತನವೂ ಇದೆ, ಆದರೆ ಈಗ ನಿಮ್ಮನ್ನು ಯಾರೂ ನಂಬೋವಂಥ ಪರಿಸ್ಥಿತಿಯಲ್ಲಿಲ್ಲ. ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಅದಕ್ಕೇನು ಮಾಡಬೇಕು, ಸ್ವಲ್ಪ ಧ್ಯಾನ ಮಾಡಬೇಕು, ಹೇಳಿದ ಮಾತು ಕೇಳಬೇಕು, ಯಾರ ಮಾತಾದರೂ ಕೇಳಬೇಕು. ಇಲ್ಲ ಅಪ್ಪ ಅಮ್ಮನ ಮಾತು ಕೇಳಿ, ಇಲ್ಲ ಸ್ನೇಹಿತರ ಮಾತು ಕೇಳಿ, ಇಲ್ಲ ನಮ್ಮಂಥ ಮಾರ್ಗದರ್ಶಕರ ಮಾತು ಕೇಳಿ. ಯಾಕೆ ಅಂದರೆ ಉದಾಹರಣೆ ಒಂದು ಕೊಟ್ಬಿಡ್ತೀನಿ. ಸಿಂಹರಾಶಿನೂ ಏನೋ ಗೊತ್ತಿಲ್ಲ, ನಿಖಿಲ್ ಕುಮಾರಸ್ವಾಮಿ ಆ ಕಡೆ ಲೀಡ್ರೂ ಆಗಲಿಲ್ಲ, ಈ ಕಡೆ ಆ್ಯಕ್ಟ್ರೂ ಆಗಲಿಲ್ಲ. MP ಎಲೆಕ್ಷನ್ ನಿಂತ್ಕೋತಾರೆ, ಸೋಲ್ತಾರೆ. ML ಎಲೆಕ್ಷನ್ ನಿಂತ್ಕೋತಾರೆ, ಸೋಲ್ತಾರೆ. ಸೋಲು ದೊಡ್ಡ ವಿಚಾರ ಅಲ್ಲ. ಇಲ್ಲಿ ಏನಂದರೆ ಆ್ಯಟಿಟ್ಯೂಡ್. ಸರಿಯಾಗಿ ಹೋಮ್ವರ್ಕ್ ಮಾಡ್ಕೊಂಬರ್ಬೇಕು, ಪ್ರಿಪೇರ್ ಆಗಬೇಕು, ಪ್ಲ್ಯಾನ್ ಆಗಬೇಕು. ಬಿಲ್ಡಪ್ ತೊಗೊಂಡು ಓಡಾಡೋದು ರಾಜಕೀಯದಲ್ಲಿ ಬೇಕು, ಬಟ್ ಅದೇ ರಾಜಕೀಯ ಮಾಡೋಕ್ಕಾಗಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮ ಕರ್ನಾಟಕದವರು ಹೇಳಿ ಕೇಳಿ ನಮ್ಮ ದೊಡ್ಡಗೌಡರು ಕುಟುಂಬ ಅಲ್ವಾ, ನಮ್ಮ ದೇವೇಗೌಡರು ಫ್ಯಾಮಿಲಿ ಅಂತಂದರೆ ಸುಮ್ಮನೆನಾ? ಸೊ ನಿಖಿಲ್ ಕುಮಾರಸ್ವಾಮಿ ಅರ್ಥ ಮಾಡ್ಕೋಬೇಕು, ಯಾರ್ದಾರು ಒಂದು ಮಾರ್ಗದರ್ಶನ ತೊಗೊಂಡು ಜೀವನದಲ್ಲಿ ಮುಂದೆ ಹೋಗಬೇಕು. ಎಷ್ಟೇ ಏನೇ ಕೃಷ್ಣ ಪರಮಾತ್ಮ ಕೂಡ ಸಾಂದೀಪಾನಿ ಮಹರ್ಷಿ ಹತ್ರ ಯಾಕೆ ಶಿಷ್ಯರಾಗಿದ್ದರು ಅಂದರೆ, ಇಡೀ ಭೂಮಂಡಲಕ್ಕೆ ಒಂದು ಪಾಠವನ್ನು ಕಲಿಸಿದ್ರು. ಯಾರು ಎಷ್ಟೇ ಏನೇ ಕಲ್ತಿದ್ರು, ಗುರು ಆಗೋಕ್ಕೆ ಮುಂಚೆ ಶಿಷ್ಯನಾಗಿರಬೇಕು ಅಲ್ವಾ. ಅದಕ್ಕೆ ಯಶು ಕೂಡ ಒಂದು ಯಾವುದು ನನಗನ್ಸುತ್ತೆ ಮಿಸ್ಟರ್ ಆ್ಯಂಡ್ ಮಿಸ್ಟರ್ಸ್ ರಾಮಾಚಾರಿನಲ್ಲಿ ಒಂದು ಮಾತು ಹೇಳ್ತಾರೆ, ಎಲ್ಲ ಸ್ಟಾರು ಸೂಪರ್ ಸ್ಟಾರು ಕೂಡ ಒಂದು ಕಾಲದಲ್ಲಿ ಫ್ಯಾನೇ. ನಿಜ, ರಜನಿಕಾಂತ್ ಅವರು ಕೂಡ ಒಂದು ಕಾಲದಲ್ಲಿ ರಾಜ್ಕುಮಾರ್ ಅವ್ರ ಫ್ಯಾನು. ಅವರ ಪಿಕ್ಚರ್ ನೋಡೋಕ್ಕೆ ಪೊಲೀಸ್ ಅವ್ರ ಕೈಲಿ ಒದೆ ತಿಂದಿದ್ದು ಅಂತ ಅವರೇ ಒಪ್ಕೊಳ್ತಾರೆ. ಅಂದರೆ ಅಷ್ಟು ಕ್ರೇಜು. ನಿಜ, ಇಟ್ ಈಸ್ ಬೆಟರ್ ಟು ಬಿ ಕ್ರೇಜಿ ದೆನ್ ಬೀಯಿಂಗ್ ಲೇಜಿ. ಸಿಂಹರಾಶಿ ಅವ್ರದ್ದು ಏನು ಅಂದರೆ, ಕನಸಿನ ಗೋಪುರ ಕಟ್ತಾರೆ, ರಿಯಾಲಿಟಿಲಿ ಬದುಕಿ. ನಿಮಗೆ ಒಂದೇ ಒಂದು ಮಾರ್ಗದರ್ಶನ, ಬಿ ಇನ್ ರಿಯಾಲಿಟಿ ಆ್ಯಂಡ್ ಲಿವ್ ಇನ್ ರಿಯಾಲಿಟಿ. ಕನಸು ಇಮ್ಯಾಜಿನೇಷನ್ನು ಅದೆಲ್ಲ ವರ್ಕೌಟ್ ಆಗೋಲ್ಲ. ಇದು ಯಾಕೆ ಕಾಡ್ತಾ ಇದೆ ಅಂತಂದರೆ, ರಾಹುವಿನ ಪ್ರಭಾವ ಇರೋದ್ರಿಂದ ಸಿಂಹರಾಶಿಯವರು ಬೇಗ ಬೇರೆಯವ್ರ ಮಾತಿಗೆ ಮರಳಾಗ್ಬಿಡ್ತಾರೆ. ಅದಕ್ಕೇನು ಮಾಡಬೇಕು ಅಂತಂದರೆ, ರಾಹುವಿನ ಪ್ರಭಾವ ಕಮ್ಮಿ ಆಗಬೇಕು ಅಂದರೆ ಸುಬ್ರಹ್ಮಣ್ಯನ ಆರಾಧನೆ, ನಾಗದೇವತೆ ಆರಾಧನೆ ಬಹಳ ಬೇಕು. ಇದು ನಿಮಗೆ ಶುಭವನ್ನು ತರುವಂಥದ್ದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಕಾಲು ನೋವು, ಸ್ವಲ್ಪ ಕಾಲಲ್ಲಿ ಒಂದಷ್ಟು ಸಣ್ಣ ಸಣ್ಣಗೆ ಏನಂತಾರೆ ಸ್ಕಿನ್ನು ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೇನು ಬೇಕು ಅಂತಲ್ಲ, ಕೆಲವು ಸತಿ ಏನಾಗುತ್ತೆ ನಾವು ಅಂದ್ಕೊಂಡ್ಬಿಡ್ತೀವಿ ಕೇತು ಕನ್ಯಾ ರಾಶಿಯವ್ರಿಗೆ ತೊಂದರೆ ಮಾಡ್ತಾನೆ. ಇಲ್ಲ, ಕೇತುರ್ ಕುಲೋನ್ನತಿ. ನಿಮ್ಮ ಮನೆಯ ಮಕ್ಕಳು ಅಥವಾ ನಿಮ್ಮ ಫ್ಯಾಮಿಲಿಯವರು ಶೈನ್ ಆಗುವಂಥದ್ದು ಅಥವಾ ಕೆಲವೊಂದಷ್ಟು ಸಾಧನೆಗಳು ಮಾಡುವಂಥದ್ದಿದೆ, ಅದನ್ನು ಖುಷಿಪಡಿ. ಎಲ್ಲ ನಾವೇ ಸಾಧನೆ ಮಾಡಬೇಕು ಅಂತಿಲ್ಲ. ನಿಮ್ಮ ಫ್ಯಾಮಿಲಿನಲ್ಲಿ ಒಂದಷ್ಟು ಅಚೀವ್ಮೆಂಟ್ಗಳಾಗ್ತಿರುತ್ತೆ. ಎಂಜಾಯ್ ಆ್ಯಂಡ್ ಅಪ್ರಿಷಿಯೇಟ್ ಆ್ಯಂಡ್ ಅದನ್ನು ಎನ್ಕ್ಯಾಶ್ ಅಂತಾರೆ. ಸೊ ಕನ್ಯಾ ರಾಶಿಯವರಿಗೆ ನಿಮ್ಮ ಜೊತೆಯಲ್ಲಿರೋರ ಯಶಸ್ಸಿನಲ್ಲಿ ನಿಮಗೂ ಒಂದಷ್ಟು ಪಾಲು ಸಿಗುತ್ತೆ. ಎಂಜಾಯ್ ಮಾಡಿ. ಜೊತೆಗೆ ನೀವು ವಿಶೇಷವಾಗಿ ಎಲ್ಲಿ ಗಮನಿಸಬೇಕು ಅಂತಂದರೆ, ಒಂದೇ ಒಂದು ವಿಚಾರ ಏನು, ಸ್ವಲ್ಪ ನಿಮಗೆ ರೆಸ್ಟ್ ಬೇಕು. ಸ್ವಲ್ಪ ರೆಸ್ಟ್ಲೆಸ್ ಆಗಿರ್ತಾರೆ. ಯಾಕೆಂದರೆ ಯಾವಾಗ ರಾಶಿಯಲ್ಲಿ ಕೇತು ಬರುತ್ತೋ ಅದು ಮಾಡಬೇಕು ಇದು ಮಾಡಬೇಕು, ಪ್ರೆಷರ್ ಜಾಸ್ತಿ ಬಿಲ್ಡಪ್ ಆಗುತ್ತೆ. ಫೈನ್, ಟೇಕ್ ಒನ್ ಅಟ್ ಎ ಟೈಮ್, ರಿಲ್ಯಾಕ್ಸ್.
ಎಷ್ಟು ಸಾಧ್ಯನೋ ಅಷ್ಟು ಮಾಡಿ, ಲಿಮಿಟಲ್ಲಿರಿ, ಸಾಮರ್ಥ್ಯಕ್ಕೆ ಅನುಗುಣ ಸಾಧನೆ ಮಾಡಿ. ಯಾರೋ ಏನೋ ಮಾಡ್ತಾರೆ ಅಂತ ಕಂಪೇರ್ ಮಾಡ್ಕೊಬೇಡಿ. ಇದು ಕನ್ಯಾ ರಾಶಿಯವರಿಗೆ ಇರುವಂಥ ಮಾರ್ಗದರ್ಶನ. ನೀವೇನಾದ್ರು ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ರೆ ದಯವಿಟ್ಟು, ನೀವೇನೋ ವಿದ್ಯಾರ್ಥಿಗಳಾಗಿದ್ದರೆ ಸ್ವಲ್ಪ ಮೆಮೊರಿ ಪ್ರಾಬ್ಲಮ್, ಯಾಕಂದರೆ ಎಲ್ಲೋ ಇಟ್ಟಿರ್ತೀರಾ ರೆಕಾರ್ಡ್ಸ್ನ, ಸಬ್ಮಿಟ್ ಮಾಡೋ ದಿನ ಹುಡುಕ್ತಿರ್ತೀರಾ, ಅಥವಾ ಯಾರಿಗೋ ಕೊಟ್ಟಿರ್ತೀರಾ, ಯಾರು ಕೊಟ್ಟಿರ್ತೀರಾ ಅನ್ನೋದೇ ಮರ್ತೋಗ್ಬಿಡ್ಬೋದು. ಅದಕ್ಕೋಸ್ಕರ ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಸ್ವಾರ್ಥಿ ಆಗಿರಬೇಕು. ಯಾಕೆ? ಸ್ಲೀಪ್ ಆ್ಯಂಡ್ ಸ್ಟಡೀಸ್ ಇದೆರಡರಲ್ಲಿ ಸ್ವಲ್ಪ ಸೆಲ್ಫಿಶ್ ಆಗೋದೇನು ತಪ್ಪಿಲ್ಲ. ಯಾಕೆಂದರೆ ಕೆಲವು ವಿಚಾರಗಳಲ್ಲಿ ನಾವು ಫ್ಯಾಮಿಲಿ ಅಂತ ಬಂದಾಗ, ಸ್ಟಡೀಸ್ ಅಂತ ಬಂದಾಗ, ಊಟ ತಿಂಡಿ ಅಂತ ಬಂದಾಗ ಸೆಲ್ಫಿಶ್ ಆಗಿರಲೇಬೇಕು. ಎಲ್ಲರ ಜೊತೆ ಎಲ್ಲ ಊಟ ಮಾಡಬಾರ್ದು. ಆ ತಪ್ಪು ನಾನು ಮಾಡಿದ್ದೆ. ಯಾಕೆಂದರೆ ನನಗೆ ಆಸ್ಟ್ರೋಸೈಕಾಲಜಿ ಅಂದರೆ ಮೆಡಿಕಲ್ ಅಸ್ಟ್ರಾಲಜಿ ಜೊತೆಗೆ ಆಸ್ಟ್ರೋಸೈಕಾಲಜಿ ಕಲಿಬೇಕು ಅಂತೇಳಿ ಯಾರ್ಯಾರ ಜೊತೆನೂ ಸೇರ್ತಾ ಇದ್ದೆ. ಯಾಕೆ? ಅವರ ಬಿಹೇವಿಯರ್ ಅನಾಲಿಸಿಸ್ ಮಾಡೋಕ್ಕೆ. ಆಮೇಲೆ ಅರ್ಥ ಆಯಿತು, ಇಲ್ಲಿಗೆ ಲಿಮಿಟ್ ಮಾಡ್ಕೊಳ್ಬೇಕು ಅಂತ. ಸೊ ಈಗ ನಾನು ಕೂಡ ಅಂದರೆ ನಾನು ಏನು ನಿಮಗೆ ಹೇಳ್ತೀನೋ ಫಾಲೋ ಮಾಡ್ತೀನಿ. ಯಾರ್ಯಾರ ಜೊತೆನೋ ಊಟ ಮಾಡೋದು, ಯಾರ್ಯಾರ ಜೊತೆನೋ ಸಹವಾಸ ಮಾಡೋಕ್ಕೆ ಹೋಗ್ಬೇಡಿ. ಅಲ್ಪರ ಸಂಘ ಅಭಿಮಾನ ಭಂಗ. ಕನ್ಯಾ ರಾಶಿಯವರು ಸ್ವಲ್ಪ ಹುಷಾರಾಗಿರಿ. ಬಿ ಸೆಲೆಕ್ಟಿವ್ ಇನ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಗ್ರೂಪ್ ಸ್ಟಡಿ ಅಂತ ಯಾರ್ಯಾರ ಹತ್ರ ಹೋಗಬೇಡಿ. ಕಾಪಿ ಒಡೆದೋದು ಪಾಸ್ ಆಗಿರ್ತಾನೆ, ತೋರಿಸ್ದಿರೋದು ಫೇಲ್ ಆಗಿಬಿಟ್ಟಿರ್ತಾನೆ. ಸೊ ಕನ್ಯಾ ರಾಶಿಯವರು ಬೇರೆಯವ್ರಿಗೆ ಹೆಲ್ಪ್ ಮಾಡಿ ನಿಮ್ಮ ಪ್ರೋಗ್ರೆಸ್ನ ಹಾಳು ಮಾಡ್ಕೊಬೇಡಿ. ನೀವು ಚೆನ್ನಾಗಿದ್ದರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿದ್ದರೆ ನಿಮ್ಮ ಫ್ಯಾಮಿಲಿನಲ್ಲಿ ಹೀರೋ ಆಗಿ ಸಾಕು. ಸಮಾಜ ನೋಡ್ಕೊಳ್ಳೋಕ್ಕೆ ಬೇರೆಯವರಿದ್ದಾರೆ. ಕನ್ಯಾ ರಾಶಿಯವರು ಫೋಕಸ್ ಆನ್ ಯುವರ್ ಫ್ಯಾಮಿಲಿ, ಯುವರ್ ಪ್ರೋಗ್ರೆಸ್. ಇದು ನಿಮಗೆ ಮಾರ್ಗದರ್ಶನ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವ್ರಿಗೆ ಈಗಾಗಲೇ ಸ್ವಲ್ಪ ಪರಿವರ್ತನೆ ಆಗ್ತಾ ಇದೆ. ಜೀವನದಲ್ಲಿ ಎಲ್ಲೋ ಒಂದು ಕಡೆ ಹೋಪ್ ಸಿಗ್ತಾ ಇದೆ. ಹೌದು, ನಾನು ಜೀವನದಲ್ಲಿ ನನಗೂ ಒಳ್ಳೆ ಟೈಮ್ ಶುರುವಾಗಿದೆ. ಯಾಕೆ ಅಂದರೆ ಗ್ರಹಗತಿಗಳು ಬದಲಾಗುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಯಾವಾಗಲೂ ಅಷ್ಟೇ ಗ್ರಹಗತಿಗಳು ಒಂದೇ ಥರ ಇರೋದಿಲ್ಲ. ಹೇಗೆ ಮನುಷ್ಯನ ಮೈಂಡ್ ಚೇಂಜ್ ಆಗುತ್ತೆ ಅಂದರೆ ಇನ್ಫ್ಲುಯೆನ್ಸ್ ಆಫ್ ಪ್ಲ್ಯಾನೆಟ್ಸ್ ಆ್ಯಂಡ್ ಸ್ಟಾರ್ಸ್ ಆನ್ ಹ್ಯೂಮನ್ ಮೈಂಡೆಡ್ ಬಾಡಿ. ಮನುಷ್ಯನ ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಗ್ರಹಗತಿಗಳು ನಾವು ನಂಬದೇ ಇರಲಿ ಪರಿಣಾಮ ಬೀರ್ತಾ ಇರುತ್ತೆ. ಅನುಭವ ಆಗಿರೋರು ಅರ್ಥ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಕರ್ಮವನ್ನು ಅನುಭವಿಸ್ತಾರೆ. ಅಷ್ಟೇ, ಅವ್ರವ್ರ ಕರ್ಮಕ್ಕೆ ಅವರವರೇ ಜವಾಬ್ದಾರರು. ಸೊ ತುಲಾರಾಶಿಯವರಿಗೆ ಈಗ ಸ್ವಲ್ಪ ಹಣಕಾಸಿನಲ್ಲಿ ಒಂದು ಅಭಿವೃದ್ಧಿ ಇರುತ್ತೆ. ಜೊತೆಗೆ ಸ್ವಲ್ಪ ಓಡಾಟ, ಸ್ವಲ್ಪ ಟ್ರಾವೆಲ್ ಮಾಡೋದ್ರಿಂದ ಲಾಭ ಇರೋದ್ರಿಂದ ಒಂದೇ ಕಡೆ ಇದ್ಬಿಟ್ರೆ ಆಗೋಲ್ಲ. ಸ್ವಲ್ಪ ಏನಂತಾರೆ, ಉದ್ಧಾರ ಆಗಬೇಕು ಅಂತ ಆಸೆ ಊರು ಬಿಡೋಕ್ಕೆ ರೆಡಿ ಇರಬೇಕು. ಅಂದ್ರೇನು ಪರ್ಮನೆಂಟಾಗಲ್ಲ. ಯಾವುದೋ ಒಂದು ಕೆಲಸದ ನಿಮಿತ್ತನೋ, ಯಾವುದೋ ಒಂದು ಯಾತ್ರೆಗೋ, ಇಲ್ಲ ಯಾರ್ದೋ ಸ್ನೇಹಿತರದ್ದು ಮದುವೆ ಇರುತ್ತೆ. ಕೆಲವರು ಯೋಚನೆ ಮಾಡ್ತಾರೆ, ಅಯ್ಯೋ ಅಷ್ಟು ದೂರ ಹೋಗೋದು ಯಾಕೆ ಅಂತ. ಪ್ರೀತಿ, ವಿಶ್ವಾಸ, ಸ್ನೇಹ ಅಂತ ಬಂದಾಗ ಎಲ್ಲದಕ್ಕೂ ರೆಡಿ ಇರಬೇಕು. ದೂರ ಪ್ರಯಾಣ ಮಾಡೋಕ್ಕೂ ರೆಡಿ ಇರಬೇಕು, ರಿಸ್ಕ್ ತೊಗೊಳೋಕ್ಕೂ ರೆಡಿ ಇರಬೇಕು, ಜವಾಬ್ದಾರಿ ತೊಗೊಳೋಕ್ಕೂ ರೆಡಿ ಇರಬೇಕು. ಯಾವುದೋ ಒಂದು ಶುಭ ಕಾರ್ಯಕ್ಕೆ ನಿಮ್ಮನ್ನು ಕರೆದಿದ್ದಾರೆ ಅಂದರೆ ಗೆಸ್ಟಾಗಿ ಹೋಗಿ ಬರೋದಲ್ಲ. ಸ್ನೇಹಿತನ ನಾನು ಸ್ವಲ್ಪ ಬೇಗ ಮುಂಚೆ ಹೋಗಿ ಅಲ್ಲಿ ಊಟದ ವ್ಯವಸ್ಥೆ, ಅಲ್ಲಿ ಬರೋರನ್ನ ಅತಿಥಿ ನೋಡ್ಕೋಬೇಕು. ಆ ಪ್ರೀತಿ ವಿಶ್ವಾಸವನ್ನು, ಬಾಂಧವ್ಯವನ್ನು ಬೆಸೆಯೋದಕ್ಕೇ ಜ್ಯೋತಿಷ್ಯ ಇರುವಂಥದ್ದು. ನೀವು ನಿಮ್ಮ ಸ್ನೇಹಿತರನ್ನ ಗೌರವಿಸಿ, ನಿಮ್ಮ ಫ್ಯಾಮಿಲಿ ಮೆಂಬರ್ನ ಗೌರವಿಸಿ. ತುಲಾರಾಶಿಯವರಿಗೆಲ್ಲ ಒಳ್ಳೆಯದಾಗುತ್ತೆ. ಜೊತೆಗೆ ತುಲಾರಾಶಿಯವರಿಗೆ ಎಚ್ಚರಿಕೆ ಏನಪ್ಪ ಅಂತ ಒಂದೇ ಒಂದು, ಗುರು ದೃಷ್ಟಿ ಇರೋದ್ರಿಂದ ಗುರು ಸಣ್ಣ ಪುಟ್ಟ ಪರೀಕ್ಷೆ ಕೊಡ್ತಿರ್ತಾನೆ. ಅದನ್ನು ಗುರುವಿನ ದಯೆಯಿಂದನೇ ನೀವು ಅದನ್ನು ಪಾರಾಗಬೇಕು. ಜೊತೆಗೆ ಅಕ್ಕ ತಂಗಿಯರು, ಅಣ್ಣ ತಮ್ಮಂತ ಯಾರ ಇದ್ದರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿ. ನೀವೇನೇ ಮಾಡಬೇಕಾದ್ರೂ ಅವ್ರನ್ನ ಕೇಳಿ ಅವರ ಮಾರ್ಗದರ್ಶನ ತಗೊಳ್ಳೋದ್ರಿಂದ ನಿಮಗೆ ಅಡ್ವಾಂಟೇಜಸ್ ಇದೆ. ಇದು ತುಲಾರಾಶಿ. ದಿಸ್ ಈಸ್ ವಾಟ್ ಅಸ್ಟ್ರಾಲಜಿ ಸೇಸ್. ಯಾರಿಂದ ಅಡ್ವಾಂಟೇಜ್ ತೊಗೋಬೇಕು, ಯಾರಿಗೆ ಅಡ್ವಾಂಟೇಜ್ ಕೊಡಬೇಕು, ಕೊಡೋದು ಗೊತ್ತಿರಬೇಕು, ತೊಗೊಳ್ಳೋದು ಗೊತ್ತಿರಬೇಕು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಒಂದು ಕಡೆ ಕೂರಕ್ಕಾಗಲ್ಲ, ನಿಂತಲ್ಲಿ ನಿಲ್ಲಕ್ಕಾಗಲ್ಲ. ಯಾಕೆಂದರೆ ಓಡ್ತಾ ಇರಬೇಕು ಅನ್ಸುತ್ತೆ. ಯಾಕೆ? ಎರಡನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಮಾತುಕತೆ, ಜೊತೆಗೆ ಹೊಸ ಚಾಲನೆ ಕೊಡುವಂಥದ್ದು. ಉದಾಹರಣೆಗೆ ಈ ಪ್ರಧಾನಮಂತ್ರಿಯವರು ಇವತ್ತು ಅಸ್ಸಾಂಗೆ ಹೋಗ್ತಾ ಇದ್ದಾರೆ ಅಂತ ನಾವು ನಮ್ಮ ನ್ಯೂಸ್ ಚಾನಲಲ್ಲಿ ನೋಡಿದ್ವಿ, ಸಿ ಕನ್ನಡ ವಾರ್ತಾವಾಹಿನಿಯಲ್ಲಿ. ನಿಜ, ಒಬ್ಬ ಪ್ರಧಾನಮಂತ್ರಿ ಆದರೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಕಡೆ ದೇವಸ್ಥಾನಕ್ಕೂ ಹೋಗ್ತಾರೆ, ಹೊಸ ಕಾಮಗಾರಿಗಳನ್ನು ಇನಾಗ್ರೇಷನ್ ಮಾಡೋದಿರುತ್ತೆ, ಕೆಲವೊಂದಕ್ಕೆ ಚಾಲನೆ ಕೊಡೋದಿರುತ್ತೆ, ಮಾಡ್ತಿರ್ತಾರೆ. ವೃಶ್ಚಿಕ ರಾಶಿಯವ್ರಿಗೆ ಏನು ಅಂದರೆ ದೇ ಆರ್ ಹೈಲಿ ಎನರ್ಜೆಟಿಕ್ ಪರ್ಸನ್. ಆದರೆ ಸೈಕಾಲಜಿನಲ್ಲಿ ಏನು ಹೇಳ್ತಾರೆ ಅಂದರೆ ADHD ಅಂತಾರೆ, ಅಟೆನ್ಷನ್ ಡಿಫಿಷಿಯೆಂಟ್ ಹೈಪರ್ ಆ್ಯಕ್ಟಿವ್ ADHD ಅಂತಿದೆ. ಅಟೆನ್ಷನ್ ಡಿಫಿಷಿಯೆಂಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ ಅಂತ. ಅದು ಡಿಸಾರ್ಡರ್ ಅಲ್ಲ, ಅದು ಸರಿಯಾಗಿ ಒಂದು ಡೈರೆಕ್ಷನ್ ಕೊಡಬೇಕು. ಈಗ ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ ನಿಮ್ಮ ಶಕ್ತಿಗೆ, ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಟಾಸ್ಕ್ಗಳನ್ನ ತೊಗೊಳ್ಬೇಕು. ಇಲ್ಲ ಅಂದರೆ ರೆಸ್ಟ್ಲೆಸ್ ಆಗಿಬಿಡ್ತೀರ. ಅವಾಗ ಸ್ವಲ್ಪ ಯೋಗ ಪ್ರಾಣಾಯಾಮಕ್ಕೂ ಒಂಚೂರು ಜಾಗ ಕೊಡಿ. ಸ್ವಲ್ಪ ಈ ಲಿಕ್ವಿಡ್ ಐಟಮಿಂದ ಹುಷಾರಾಗಿರಿ. ಅಂದರೆ ಊಟ ಮಾಡ್ತೀರಾ, ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೆ ಸರಿಯಾಗಿ ನೀರು ಕುಡಿಬೇಕು. ಖಾರ ಮಸಾಲೆ ಐಟಮ್ಗಳನ್ನ ಅವಾಯ್ಡ್ ಮಾಡಿ. ಯಾಕೆ ಅಂತಂದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದು, ಅದು ಸ್ಟಮಕ್ ಅಪ್ಸೆಟ್ ಆಗುವಂಥದ್ದು, ಗಂಟಲಿಗೆ ಸಮಸ್ಯೆ ಬರಬಹುದು. ಯಾರಿಗೆ? ವೃಶ್ಚಿಕ ರಾಶಿ. ಏನು ಮಾಡಬೇಕು? ಒಂದು, ಪ್ರತಿ ಗುರುವಾರ ಗುರುವಿನ ಅನುಗ್ರಹಕ್ಕಾಗಿ ಗುರು ಅಷ್ಟೋತ್ರ ಹೇಳುವಂಥದ್ದು, ಅಥವಾ ಪಂಚಾಮೃತ ಅಭಿಷೇಕ ಮಾಡೋದು. ಉದಾಹರಣೆಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಅಂದರೆ ಮಂತ್ರಾಲಯ ಸ್ವಾಮಿಗಳು ನಿನ್ನೆ ಬೆಂಗಳೂರಲ್ಲಿದ್ದರು, ಮತ್ತು ಅವರು ತಿರುಪತಿಗೆ ಹೋಗಿ ಬೆಂಗಳೂರಿಗೆ ಬರ್ತಾರೆ ಅಂತ ಒಂದು ಮಾಹಿತಿ ಇದೆ. ಯಾರ್ಯಾರು ಜಯನಗರ 5th ಬ್ಲಾಕ್ ಸುತ್ತಮುತ್ತಲೂ ಇದ್ದೀರೋ
ಸಾಧ್ಯವಾದಷ್ಟು ಸಮಯ ಮಾಡಿಕೊಂಡು ಗುರುಗಳ ದರ್ಶನ ಮಾಡಿರಿ. ಯಾಕಂದರೆ ದರ್ಶನ ಮಾತ್ರ ಮಹಾಪುಣ್ಯಂ. ಈಗ ಯಾಕೆ ಹೇಳ್ತಾ ಇದ್ದೀರಾ, ವೃಶ್ಚಿಕ ರಾಶಿಯವರಿಗೆ ಗುರು ಅನುಗ್ರಹ ಬೇಕೀಗ. ಸೊ ಬೆಂಗಳೂರಿನಲ್ಲಿ ಪರಮ ಪೂಜ್ಯರಾದಂಥ ಮಂತ್ರಾಲಯ ಸ್ವಾಮಿಗಳು ಬರ್ತಾರೆ ಅಂತ ಒಂದು ಮಾಹಿತಿ ಇದೆ. ಸಾಧ್ಯವಾದ ಅವ್ರ ದರ್ಶನ ಮಾಡಿ ಅವರ ಅನುಗ್ರಹ ಪಡ್ಕೊಂಡು ಅವ್ರ ಹತ್ರ ಫಲಮಂತ್ರಾಕ್ಷತೆಯನ್ನು ಪಡೀರಿ. ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಭಕ್ತರ ಉದ್ಧಾರಕ್ಕಾಗಿಯೇ ಬಂದಿರೋಂಥದ್ದು. ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್, ಮೇರು ನಟ, ಕನ್ನಡದ ಕಣ್ಮಣಿ ಅವರು, ರಜನಿಕಾಂತ್, ಇವರಿಬ್ಬರ ಉದಾಹರಣೆ ಸಾಕು. ಅಪ್ಪು ಅವರೆಲ್ಲರಿಗೂ ಗೊತ್ತಿರೋಂಥದ್ದೇ. ಇವರೆಲ್ಲ ಸಾಮರ್ಥ್ಯಕ್ಕನುಗುಣವಾಗಿ ಸಾಧನೆ ಮಾಡ್ತಾ ಮಾಡ್ತಾ ಗುರು ಅನುಗ್ರಹ ಪಡ್ಕೊಂಡು ಬೆಳೆದು ಸಾರ್ಥಕವಾದ ಜೀವನ ನಡೆಸಿದವರು. ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪರಮ ಪೂಜ್ಯ ಮಂತ್ರಾಲಯ ಸ್ವಾಮಿಗಳ ಮೂಲಕ ಪಡ್ಕೊಂಡು ಸಾರ್ಥಕ ಪಡ್ಕೊಳ್ಳೋದಕ್ಕೆ ತುಲಾರಾಶಿಯವ್ರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಅನುಕೂಲ ಇದೆ. ದ್ವಾದಶ ರಾಶಿಗಳು ಕೂಡ ಇವರು ವಿಶೇಷವಾಗಿ ಅವಶ್ಯಕತೆ ಇರೋದರಿಂದ ಇದನ್ನು ಹೇಳ್ತಾ ಇದ್ದೀವಿ. ಸಾಧ್ಯವಾದಷ್ಟು ಫಾಲೋ ಮಾಡಿ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಅವ್ರಿಗೆ ಏನು ಅಂತಂದರೆ, ಅವರು ನೋಡದೆ ಜನ ಖುಷಿ ಪಡಬೇಕು. ಅಂದರೆ ಯಾರಿಗಾದ್ರೂ ಧನುರಾಶಿ ಫ್ರೆಂಡ್ಸ್ ಇದ್ದರೆ ಅವ್ರ ಹತ್ರ ಮಾರ್ಗದರ್ಶನ ತಗೊಳ್ಳಿ. ಜೊತೆಗೆ ಅವರ ಒಂದು ಸಲಹೆ ಮೇಲೆ ಯಾವುದೇ ಕೆಲಸ ಮಾಡಿದ್ರು ಅನುಕೂಲ ಆಗುತ್ತೆ. ಅಂದರೆ ಧನುರಾಶಿಯವ್ರಿಗೆ ಡಬಲ್, ನೀವು ಸಲಹೆ ಕೊಡೋದಲ್ದಿರ ಬೇರೆಯವ್ರ ಸಲಹೆ, ಉದಾಹರಣೆಗೆ ತೋಟಕ್ಕೆ ಹೋಗಬೇಕು ಅಂತ ಅನ್ನಿಸ್ಬೋದು, ಅಲ್ಲಿ ಇಲ್ಲಿ ಓಡಾಡಬೇಕು ಅಂತ ಅನ್ನಿಸ್ಬೋದು, ಮತ್ತು ಯಾರಿಗಾರು ಗಿಫ್ಟ್ ಕೊಡೋಣ ಅಂತ ಅನ್ನಿಸ್ಬೋದು. ಯಾಕೆಂದರೆ ಈಗ ಯಾವುದು ಧನುರಾಶಿಯವ್ರಿಗೆ ಏನಪ್ಪ ಅಂದರೆ ಕೊಡುವಂಥ ಸ್ವಭಾವ. ಈ ಧನುರಾಶಿಯವ್ರು ದೇ ಆರ್ ವೆರಿ ಏನಂತಾರೆ ಓಪನ್ ಮೈಂಡೆಡ್. ಆ್ಯಂಡ್ ಅವ್ರಿಗೆ ಯಾವಾಗಲೂ ಯಾರಿಗಾರು ಒಬ್ರು ಒಳ್ಳೇದು ಮಾಡಬೇಕು ಅಂತ ಆಸೆ ಇರುತ್ತೆ. ಅದೇ ಅದಕ್ಕೊಂದು ಲಿಮಿಟ್ ಇರಲಿ. ದಾನ ಧರ್ಮ ಮಾಡಬೇಕು, ಅದು ಯೋಗ್ಯರಿಗೆ ಮಾಡಬೇಕು. ಆದರೆ ಯೋಗ್ಯರು ಯಾರು ಸಾರ್ ಅಂದರೆ ಯಾರು ಅಂತಂದರೆ ಯೋಗ್ಯರು ಅಯೋಗ್ಯರು ಅಂತ ಒಂದು ಕ್ಲಿಯರಾಗಿ ಡೆಫಿನೇಷನ್ ಸಿಂಪಲಾಗಿ ಹೇಳಬೇಕು ಅಂದರೆ ಯಾರಿಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟೇ ಕೊಡಬೇಕು. ಫ್ರೀ ಕೊಡ್ತೀವಿ ಅಥವಾ ಉಚಿತವಾಗಿ ಕೊಡ್ತೀವಿ ಅಥವಾ ನಾವು ಬಿಲ್ಡಪ್ ತೊಗೊಳೋಕ್ಕೋಸ್ಕರ ಕೊಡ್ತೀವಿ ಅನ್ನೋದಲ್ಲ. ವಿದ್ಯಾರ್ಥಿಗಳಿಗೆ ಏನು ಸಹಾಯ ಮಾಡ್ಬೋದು, ಪುಸ್ತಕ ಸಹಾಯ ಮಾಡ್ಬೋದು, ಓದೋದಕ್ಕೆ ಫೀಸ್ ಕೊಡ್ಬೋದು. ಜಾಸ್ತಿ ದುಡ್ಡು ಕೊಟ್ಟರೆ ಸಹವಾಸ ದೋಷದಿಂದ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಯಾವಾಗಲೂ ಪಾಕೆಟು ಕಡಿಮೆ ಇರಬೇಕು. ಯಾಕಂದರೆ ಪಾಕೆಟ್ ಕಡಿಮೆ ಆದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಎಷ್ಟು ಬೇಕೋ ಅಷ್ಟು ಮಾತ್ರ ಬಸ್ ಪಾಸ್ ಮಾಡಿಸಿ, ಅಲ್ಲಿ ಇಲ್ಲಿ ಓಡಾಡೋಕ್ಕೆಲ್ಲ ಕಾಸು ಮತ್ತು ಬೋಜು ಬಸ್ತಿಗೆಲ್ಲ ಕಾಸು ಕೊಡಬಾರ್ದು. ಸೊ ಹಾಗಾಗಿ ಧನುರಾಶಿಯವರು ನಿಮ್ಮ ಕುಟುಂಬಕ್ಕೆ ಅದರಲ್ಲೂ ನಿಮ್ಮ ಮಕ್ಕಳಿಗೋಸ್ಕರ ಖರ್ಚು ಮಾಡುವಂಥ ಅವಕಾಶಗಳಿದೆ. ಆದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡಿ. ಪ್ರೀತಿ, ವಿಶ್ವಾಸ, ಸ್ನೇಹನೂ ಅಷ್ಟೇ ತುಂಬಿ ಕೊಟ್ಟರೆ ಅದು ಓವರ್ ಇನ್ವಾಲ್ವ್ಮೆಂಟ್ ಆಗುತ್ತೆ. ನೀವು ಉದ್ಧಾರ ಮಾಡದೇ ಪರವಾಗಿಲ್ಲ, ಬೇರೆಯವ್ರ ಜೀವನಕ್ಕೆ ತೊಂದರೆ ಮಾಡಬೇಡಿ. ಯಾಕೆಂದರೆ ತೀರಾ ದುಡ್ಡು ಕೊಡೋದು, ತೀರಾ ಪ್ರೀತಿ ಮಾಡೋದು. ಅದಕ್ಕೆ ನೋಡಿ ಮೇಷ್ಟ್ರುಗಳು, ಅದೇ ನಾವೆಲ್ಲ ಮಾರ್ಗದರ್ಶಕರು, ಮಕ್ಕಳ ವಿಚಾರ ಅಂತ ಬಂದಾಗ ಎರಡೇ ಚಾಯ್ಸ್, ಕಲಿತ್ಯಾ ಕಲಿಸ್ಲಾ, ಎರಡೇ. ನೀನು ಕಲಿತ್ಯಾ ಇಲ್ಲ ನಾನು ಕಲಿಸ್ಲಾ ಅಂತ. ಅಪ್ಪ ಅಮ್ಮ ಯಾಕೆ ಮಾರ್ಗದರ್ಶಕರಾಗೋಕ್ಕಾಗಲ್ಲ ಅಂದರೆ ಅವ್ರಿಗೊಂದು ಸೆಂಟಿಮೆಂಟ್ ಇರುತ್ತೆ. ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗಳು. ಮಗಳಾದರೆ ಇನ್ನೂ ಜಾಸ್ತಿ, ಅಯ್ಯೋ ಪಾಪ ಮದುವೆ ಆಗಿ ಹೋಗ್ಬಿಡುತ್ತೆ ಮಗು, ಪಾಪ 25-35 ವರ್ಷ ಆದರೂ ಅವ್ರಿಗೆ ಮಗು ಥರನೇ. ಅದಕ್ಕೆ ಏಜ್ ರಿಲೇಟೆಡ್ ಬಿಹೇವಿಯರ್. ಯಾರನ್ನು ಯಾವ ಏಜಲ್ಲಿ ಎಷ್ಟು ಪ್ರೀತಿಸಬೇಕು, ಗೌರವಿಸಬೇಕು ಮತ್ತು ಎಷ್ಟು ಸಹಾಯ ಮಾಡಬೇಕು ಅಷ್ಟೇ ಮಾಡಬೇಕು. ತೀರಾ ಮಾಡಿಬಿಟ್ರೆ ಅವರು ರೆಕ್ಕೆ ಬಿಚ್ಚಿ ಹಾರೋದು ಯಾವಾಗಲೂ ಅಷ್ಟೇ. ಮಕ್ಕಳು ತಮ್ಮ ರೆಕ್ಕೆಯನ್ನು ಬಿಚ್ಚಿ ಹಾರೋದಕ್ಕೆ ಅಪ್ಪ ಅಮ್ಮ ಸಹಾಯ ಮಾಡಬೇಕೇ ಹೊರತು ಇಲ್ಲ ಎಲ್ಲದಕ್ಕೂ ನಾನು ನೋಡ್ಕೋತೀನಿ ಅಂತ ತಲೆ ಹಾಕೋಕ್ಕೆ ಹೋಗ್ಬೇಡಿ. ಆವಾಗ ಸ್ವಲ್ಪ ಇರುಸು ಮುರುಸಾಗುತ್ತೆ, ಸಂಬಂಧಗಳು ಹಾಳಾಗುವಂಥದ್ದಿರುತ್ತೆ. ಅದಕ್ಕೋಸ್ಕರ ಧನುರಾಶಿಯವರು ಸಂಬಂಧಗಳ ಬಗ್ಗೆ ಹುಷಾರಾಗಿರಿ. ಸಾಧ್ಯವಾದರೆ ಕುಜ ಸ್ವಲ್ಪ ನೀಚನಾಗಿರೋದ್ರಿಂದ ಯಾರಿಗೋ ಮಾತು ಕೊಟ್ಬಿಡೋದು, ದುಡ್ಡು ಕೊಡ್ತೀನಿ ಅಂತ, ಅಥವಾ ಯಾರಿಗೋ ಪ್ರಾಮಿಸು ಕೋಲ್ಗೇಟು ಕ್ಲೋಸಪ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ಧನುರಾಶಿಯವರು ಯಾರಿಗೂ ಯಾವುದೂ ಪ್ರಾಮಿಸ್ ಮಾಡಬೇಡಿ ಇನ್ನೊಂದು 15 ದಿನ. ಯಾಕೆಂದರೆ ಗ್ರಹಗತಿಗಳು ಬದಲಾಗಬೇಕು. ನಿಮ್ಮ ಸೇಫ್ಟಿ ಮುಖ್ಯ. ಇನ್ನೊಂದು ವೀಕ್ಷಕರೇ, ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಬರ್ತಾ ಇದೆ ನಿಜ. ಕಾರ್ಯಕ್ರಮ ಮುಗಿದು ಸ್ವಲ್ಪ ನಾವು ವಿಶ್ರಾಂತಿ ತಗೊಂಡು ಮಧ್ಯಾಹ್ನದ ಮೇಲೆ ನೀವು ನಮಗೆ ಕರೆಯನ್ನು ಮಾಡಿ ಮಾತಾಡ್ಬೋದು. ಯಾಕೆ ಅಂತಂದರೆ ಮೊದಲು ವಾಟ್ಸಪ್ ಮಾಡಿ ಮೆಸೇಜ್, ಯಾರು ನೀವೇನು ಎತ್ತ ಅಂತ. ನಾವು ನಿಮಗೆ ಸಮಯ ಕೊಡ್ತೀವಿ, ಅವಾಗ ನೀವು ಕಾಲ್ ಮಾಡ್ಬೋದು. ಇದು ಒಂದು ಕ್ರಮ, ಜೀವನದಲ್ಲಿ ಕ್ರಮ ಇರಬೇಕು. ಈಗ ಮುಂದಿನ ರಾಶಿ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಧನುರಾಶಿದು ಮುಗಿದು ಈಗ ಮಕರ ರಾಶಿಯವರಿಗೆ ಕ್ರಮ ಇರಬೇಕು ಜೀವನದಲ್ಲಿ. ಯಾಕೆ ಏನೇ ಮಾಡಿದ್ರು ಯಾವ ಕ್ರಮದಲ್ಲಿ ಮಾಡಬೇಕು ಆ ಕ್ರಮದಲ್ಲೇ ಮಾಡಬೇಕು. ಯಾಕಂದರೆ ಜಿ ಕನ್ನಡ ವಾರ್ತಾವಾಹಿನಿ ಮೂಲಕ ಇದು ನಿಮ್ಮ ಕಾರ್ಯಕ್ರಮ. ಕುಟುಂಬದವರೆಲ್ಲ ಕೂತ್ಕೊಂಡು ನೋಡ್ತಿರ್ತೀರ. ಮಾತಾಡಬೇಕಾದ್ರೆ ಗುರುಗಳ ಹತ್ರ ಯಾವ ರೀತಿ ಮಾತಾಡಬೇಕು, ಅಪ್ಪ ಅಮ್ಮನ ಹತ್ರ ಯಾವ ಥರ, ಇದು ಸಂಸ್ಕಾರ. ಇದು ನಮಸ್ಕಾರ ಮಾಡಿ ಮಾತಾಡಬೇಕು. ನೀವು ನಮಸ್ಕಾರ ಒಬ್ಬರಿಗೆ ಹೇಳಿದ್ರೆ ನಿಮಗೆ ಒಳ್ಳೇದಾಗುತ್ತೆ. ಯಾಕಂದರೆ ವಾಟ್ ವಿ ಗಿವ್ ವಿ ಗೆಟ್ ಬ್ಯಾಕ್. ತಂದೆ ತಾಯಿಗೆ ಮಕ್ಕಳು ಎದ್ದ ತಕ್ಷಣ ಬೆಳಗ್ಗೆ ನಮಸ್ಕಾರ ಮಾಡಬೇಕು. ಎಲ್ಲರೂ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಬೇಕು. ಮಕರ ರಾಶಿಯವರು ಈಗ ಗಮನಿಸಬೇಕಾಗಿರೋದು, ನೀವು ಏನೇ ಮಾಡಿದ್ರು ಕೂಡ ಹಿರಿಯರಿಗೆ ಹೇಳೇ ಮಾಡಬೇಕು. ನೀವೇನೇ ರಹಸ್ಯ ಮಾಡೋಕೆ ಹೋದರೆ ಸಮಸ್ಯೆ ಆಗುತ್ತೆ. ಸೊ ಮಕರ ರಾಶಿಯವ್ರಿಗೆ ಏನಪ್ಪ ಅಂತಂದರೆ, ಇಷ್ಟು ದಿನ ತುಂಬ ರಹಸ್ಯವಾಗಿ ತುಂಬ ಅವ್ರವ್ರ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇತ್ತು. ಅದು ಈಗ ಒಂದು 2-3 ವರ್ಷ ಅಥವಾ ಒಂದು 5 ವರ್ಷದಿಂದ ಯಾಕೆ ಸಮಸ್ಯೆಗಳಾಗ್ತಿದೆ ಅಂದರೆ, ಒಂದು ಸಾಡೆ ಎಫೆಕ್ಟು, ಮತ್ತು ಎರಡನೇದು ಗ್ರಹಗತಿಗಳು ಕೂಡ ಅವ್ರಿಗೆ ಅಷ್ಟು ಸಮರ್ಪಕವಾಗಿಲ್ಲ. ಅವರ ಒಂದು ಪರಾಕ್ರಮನೇ ಅವ್ರಿಗೆ ಸಮಸ್ಯೆ ಆಗ್ತಾಯಿದೆ. ಪರಾಕ್ರಮದಿಂದ ಏನೋ ಮಾಡೋಕ್ಕೆ ಹೋಗ್ತಾರೆ ಹುಮ್ಮಸ್ಸಿಂದ, ಅದೇ ಸಮಸ್ಯೆ ಆಗ್ತಾಯಿದೆ. ಅದಕ್ಕೋಸ್ಕರ ಮಕರ ರಾಶಿಯವರು
ಪರಾಕ್ರಮಕ್ಕೆಲ್ಲ ಹೋಗೋಬೇಡಿ. ಏನು ಕ್ರಮ ಇದೆ, ಪರಾಕ್ರಮ ಬೇಡ, ಕ್ರಮ ಇರಲಿ. ಉದಾಹರಣೆಗೆ ಟಿ ವಿ ಮೇಲೆ ನಂಬರ್ ಬರ್ತಾಯಿದೆ, ಬರೆದಿಟ್ಕೊಳ್ಳಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಡಾಕ್ಟರ್ ಮುರಳೀಧರ್ ಅವರೇ ನಾನು ಈ ಥರ, ಕನ್ನಡ ಬಂದರೆ ಸರಿ, ಇಲ್ಲ ಇಂಗ್ಲೀಷ್, ಕನ್ನಡ ಹಿಂದಿ ಇಂಗ್ಲೀಷ್ ಮೂರಲ್ಲೂ ಕೂಡ ನಾವು ನಿಮಗೆ ಮಾರ್ಗದರ್ಶನ ಮಾಡ್ತೀವಿ. ಆದರೆ ಮೊದಲು ನೀವು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನನಗಲ್ಲ, ಜೀ ಕನ್ನಡ ವಾರ್ತಾವಾಹಿನಿಗೆ, ಯಾಕಂದರೆ ಅವ್ರ ಮೂಲಕ. ಸೊ ಈಗ ಮಕರ ರಾಶಿಯವ್ರು ಏನು ಮಾಡಬೇಕು, ಥ್ಯಾಂಕ್ಸ್ ಹೇಳೋದನ್ನು ಕಲಿಬೇಕು. ನಾನು ಉದಾಹರಣೆ ಕೊಟ್ಟು ಹೇಳ್ತಿರ್ತೀನಿ. ಮಕರ ರಾಶಿಯವ್ರು ಎಷ್ಟು ಥ್ಯಾಂಕ್ಸ್ ಹೇಳ್ತಿರೋ ಅಷ್ಟು ಅನುಕೂಲ. ಯಾರಿಗೆ? ನಿಮಗೆ. ಜೊತೆಗೆ ಯಾರ್ಯಾರು ನಿಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯಕ್ಕೆ ನಿಂತಿದ್ರು ಅವ್ರಿಗೆ ಗೌರವ ಕೊಡಿ. ಜೊತೆಗೆ ನಿಮಗೆ ಅನಿರೀಕ್ಷಿತವಾಗಿ ಧಾರ್ಮಿಕ ಯಾತ್ರೆಗಳು ಹೋಗುವಂಥ ಅವಕಾಶಗಳು ಬರ್ಬೋದು. ರೆಡಿಯಾಗಿರಿ. ಜೀವನದಲ್ಲಿ ಎಲ್ಲವೂ ಬೇಕು, ಧರ್ಮ, ಅರ್ಥ, ಕಾಮ, ಮೋಕ್ಷ. ಈಗ ಸ್ವಲ್ಪ ಮೋಕ್ಷದ ಕಡೆಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಮಾಡಿ, ಸಾಧನೆಗಳು ಮಾಡಿ. ಎಷ್ಟೋ ಜನಕ್ಕೆ ಜಪ ಮಾಡಬೇಕು ಅಂತಿರುತ್ತೆ, ಜಪಮಾಲೆ ಜಪ ಮಾಡಬೇಕು ಅಂದರೆ ಈಗ ಆಧ್ಯಾತ್ಮಿಕವಾಗಿ ಹೋಗುವಂಥ ಅವಕಾಶ ಇರೋದ್ರಿಂದ ಯಾರಿಗೆ? ಮಕರ ರಾಶಿಯವ್ರಿಗೆ. ಮೊದಲನೇದಾಗಿ ಗುರುವಿಂದ ದೀಕ್ಷೆ ಪಡಿಬೇಕು. ಸುಮ್ಮನೆ ಮಂತ್ರ ಜಪ ಮಾಡ್ತಿರೋ ಫಲ ಸಿಗಲ್ವಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಇಲ್ಲ. ನನ್ನ ಅಭಿಪ್ರಾಯ ಇಷ್ಟೇ, ಗುರು ಮುಖೇನ ಒಳ್ಳೆಯ ಸಮಯದಲ್ಲಿ ಗುರುನೇ ಡಿಸೈಡ್ ಮಾಡ್ತಾರೆ. ಅದನ್ನು ಮಂತ್ರದೀಕ್ಷೆ ತಗೊಂಡು ಅವ್ರ ಕೈಲಿ ಜಪಮಾಲೆಯನ್ನು ಕೊಟ್ಟರೆ ಅವರು ಅದಕ್ಕೆ ಆಶೀರ್ವಾದ ಮಾಡಿಕೊಟ್ಟು, ಕೆಲವರು ತಲೆ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡ್ತಾರೆ, ತುಂಬ ಅದೃಷ್ಟ ಇರೋರು ಸಿಗುತ್ತೆ. ಆಮೇಲೆ ಈ ಜಪಮಾಲೆಯನ್ನು ಅವರು ಮಂತ್ರಿಸಿ ಆಶೀರ್ವಾದ ಮಾಡಿ ಕೊಟ್ಟ ಮೇಲೆ ನೀವು ಜಪವನ್ನು ಮಾಡ್ಬೋದು. ಜಪಮಾಲೆನೇ ಇಟ್ಕೋಬೇಕು ಅಂತಿಲ್ಲ, ಕೈಯಲ್ಲೂ ಕೂಡ ಕೌಂಟ್ ಮಾಡ್ಬೋದು. ಯಾಕೆ ಅಂತಂದರೆ ಜಪ ತಪ ನಿಮ್ಮ ಗ್ರಹಗತಿಗಳ ನೆಗೆಟಿವ್ ಎಫೆಕ್ಟ್ಸ್ನ ನ್ಯೂಟ್ರಲೈಸ್ ಮಾಡುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಆಧ್ಯಾತ್ಮಿಕವಾಗಿ ತಿರುಗುವಂಥ ಅವಕಾಶ, ಯಾಕಂದರೆ ಶನಿ 2ನೇ ಮನೆಯಲ್ಲಿರೋದ್ರಿಂದ ಆಧ್ಯಾತ್ಮಿಕ ವ್ಯಕ್ತಿಗಳ ಜೊತೆ ಸಂಪರ್ಕ, ಅವ್ರ ಜೊತೆ ಮಾತುಕತೆ, ಆಧ್ಯಾತ್ಮಿಕತೆ ವಿಚಾರದ ಬಗ್ಗೆ ಆಸಕ್ತಿ ಕೊಡುವಂಥ ಅವಕಾಶ ಇರೋದ್ರಿಂದ ಇಷ್ಟೆಲ್ಲ ಹೇಳಿದೆ. ಮಕರ ರಾಶಿಯವರಿಗೆ ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆ ವಾಲಿದ್ರೆ ಭಾಳ ಒಳ್ಳೆಯದು. ಜೊತೆಗೆ ಅವರ ಒಂದು ಸ್ಥಾನದಲ್ಲಿ ಬದಲಾವಣೆ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಸ್ಥಾನದಲ್ಲಿ ಬದಲಾವಣೆ ಆಗೋ ಅವಕಾಶ ಇದೆ. ಇದು ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ. ಆರೋಗ್ಯ ಹಾಳಾದ್ಮೇಲೆ ಆರೋಗ್ಯ ಡಾಕ್ಟರ್ ಹತ್ರ ಹೋಗಬೇಕು ಅಂತಿಲ್ಲ, ಮುಂಚೆನೇ ಹೋಗಿ ಡಾಕ್ಟ್ರೇ ನಾನು ಈ ಒಂದು ಲೈಫ್ ಸ್ಟೈಲಲ್ಲಿ ಬದುಕ್ತಾ ಇದ್ದೀನಿ, ನಾನು ಏನಾದ್ರು ಬದಲಾವಣೆ ಮಾಡ್ಕೋಬೇಕಾ? ಅಷ್ಟ್ರಾಲಜರ್ ಹತ್ರ, ಡಾಕ್ಟರ್ ಹತ್ರ, ಟೀಚರ್ ಹತ್ರ ಸಮಸ್ಯೆ ಆದಮೇಲೆ ಹೋಗಬೇಕು ಅಂತ ನಿಯಮ ಇಲ್ಲ. ಜನಕ್ಕೇನು ಅಂತಂದರೆ ಸಾಮಾನ್ಯರು ಎಲ್ಲರೂ ಅಲ್ಲ, ಕೆಲವರು ಬುದ್ಧಿವಂತರು ಬರ್ತಾರೆ, ನನಗೇನಾದರೂ ಮಾರ್ಗದರ್ಶನ ಇದ್ದರೆ ಮಾಡಿ ಅಂತ. ಖಂಡಿತವಾಗ್ಲೂ ಮಾಡೋಣ. ಲೈಫ್ ಈಸ್ ಎ ಬುಕ್ ಆಫ್ ಲೈಫ್ ಈಸ್ ಆಲ್ರೆಡಿ ರಿಟರ್ನ್. ಇದನ್ನು ಹಿರಣ್ಯವರು ಹೇಳ್ತಾರೆ, ಮಾಸ್ಟರ್ ಹಿರಣ್ಯವರು, ನಟರತ್ನಾಕರ, ಜೊತೆಗೆ ಲಲಿತಾ ಉಪಾಸಕರವರು. ನಮ್ಮ ಜೀವನ ಅನ್ನೋ ಪುಸ್ತಕ ಆಗಲೇ ಬ್ರಹ್ಮಲಿಪಿ ಆಗೋಗಿದೆ. ಮೈನರ್ ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಭಗವಂತ ಎಲ್ಲಿ ಫ್ರೀ ವಿಲ್ ಆ್ಯಂಡ್ ಫೇಟ್, ನಾವು ಯಾವಾಗ ಫ್ರೀ ವಿಲ್ನೆಲ್ಲ ಯೂಸ್ ಮಾಡಿ ಖಾಲಿ ಮಾಡಿಬಿಡ್ತೀವೋ ಫೇಟ್ ಮೇಲೆ ಬದುಕಬೇಕು. ಅದಕ್ಕೆ ಫೇಟ್ನ ಎಲ್ಲಿ ಯೂಸ್ ಮಾಡಬೇಕು, ಫ್ರೀ ವಿಲ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ಒಬ್ಬ ಅಷ್ಟ್ರಾಲಜರ್ ಹೇಳ್ಕೊಡ್ತಾನೆ. ಆ ಅಷ್ಟ್ರಾಲಜರ್ ಹೇಳ್ಕೊಡ್ತಿದ್ದಂಗೆ ಕೇಳಬೇಕು, ಇಲ್ಲ ಸಫರ್ ಆಗೋಕ್ಕೆ ರೆಡಿ ಇರಬೇಕು. ಅಷ್ಟ್ರಾಲಜರ್ ಆಗಲಿ, ಮಾರ್ಗದರ್ಶಕ ಆಗಲಿ, ನಾವೆಲ್ಲ ಭಗವಂತನ ಸೇವಕರು ಅಂತ ಹೇಳ್ಕೊಂಡು. ಉದಾಹರಣೆಗೆ ಜಪ ಮಾಡಬೇಕಪ್ಪ, ಜಪ ಮಾಡೋಕ್ಕೊಂದು ಕ್ರಮ ಇದೆ, ಆ ರೀತಿ. ಮತ್ತು ಸಮಯ, ಸಂಖ್ಯೆ, ಈ ಎಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ. ಸುಮ್ಮನೆ ನಾನು ಜಪ ಮಾಡ್ತಾನೇ ಇದ್ದೀನಿ, ಇಷ್ಟು ಸಾವಿರ ಮಾಡಿದೆ, ಅಷ್ಟು ಸಾವಿರ ಮಾಡಿದೆ, ಇಷ್ಟು ಲಕ್ಷ ಮಾಡಿದೆ, ಅಷ್ಟು. ಇಲ್ಲಿ ಸಂಖ್ಯೆ ಪ್ರಾಮುಖ್ಯತೆ ಕೊಡಬೇಕು, ಮಾಡೋ ಕ್ರಮನೂ ಗೊತ್ತಿರಬೇಕು. ಯಾರಿಂದ? ಯೋಗ್ಯರಿಂದ ದೀಕ್ಷೆ ತಗೋಬೇಕು. ಸುಮ್ಮನೆ ಯಾರೋ ಹೇಳ್ಕೊಟ್ರು ಅಥವಾ ನೋಡಿದೆ. ಕೆಲವ್ರು ಹೇಳ್ತಾರೆ, ನಾನು ನಮ್ಮ ಮನೆಗೆ ಗೃಹ ಪ್ರವೇಶ ನಾವೇ ಮಾಡ್ಕೊಬಿಟ್ಟು ತುಳಸಿ ಗಿಡ ತೊಗೊಂಡೋದು, ಹಾಲು ಕುಸ್ದು. ಪುರೋಹಿತರಿಲ್ಲದೆ ಇರೋ ಯಾವುದೇ ಕಾರ್ಯಕ್ರಮಗಳು, ಯಾವುದೇ ಶಾಂತಿಗಳಾಗಲಿ, ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆಗಲಿ ಯಶಸ್ಸು ಕೊಡೋದಿಲ್ಲ. ನೆನ್ಪಿಟ್ಕೊಂಬಿಡಿ, ಪುರೋಹಿತರು ಬೇಕೇ ಬೇಕು. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅದೇ ಮಾಡಬೇಕು. ಹಣ ಇದೆ, ಅಧಿಕಾರ ಇದೆ, ಸಂವಿಧಾನ ಬಂದು 75 ವರ್ಷ ಆಯಿತು ಅಥವಾ 70 ವರ್ಷ ಆಯಿತು, ಅದು ಇರಲಿ, ಅದನ್ನು ಗೌರವಿಸೋಣ. ಆದರೆ ಧಾರ್ಮಿಕ ಅಂತ ಬಂದಾಗ ಕಾನೂನಾಗಲಿ, ಕೋರ್ಟ್ಗಳಾಗಲಿ ಎಲ್ಲದಕ್ಕೂ ತಲೆ ಹಾಕೋಕ್ಕೆ ಹೋಗಬಾರ್ದು. ಸಮಾಜದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಭಾಳ ಸುಲಭ. ಅದಕ್ಕೆ ವಿರುದ್ಧವಾಗಿ ನಡೆದಿರೋರು ಅವರ ವೈಯಕ್ತಿಕ ಜೀವನದಲ್ಲಿ ಯಾವ ಥರ ಸಫರ್ ಆಗಿದ್ದಾರೆ, ನಡೆದಾಡುವ ಶವದ ಥರ ಯಾವ ಥರ ಬದುಕಿದ್ದಾರೆ ಅಂತ ಕಣ್ಣಾರೆ ನೋಡಿದ್ದೀವಿ. ಎಲ್ಲರೂ ಎಲ್ಲ ವಿಚಾರಕ್ಕೂ ತಲೆ ಹಾಕಬೇಡಿ. ನಿಮ್ಮದು ವ್ಯಾಪ್ತಿ ಎಷ್ಟಿರುತ್ತೆ ಅಷ್ಟು ನೋಡ್ಕೊಂಡು ಬದುಕಿದ್ರೆ ಒಳ್ಳೆಯದು. ಇಲ್ಲ, ನೀವು ನಿಮ್ಮ ಫ್ಯಾಮಿಲಿ ಸಫರ್ ಆಗೋಕ್ಕೆ ರೆಡಿ ಇರಬೇಕು. ಕರ್ಮ ಮಾಡಿದ್ಮೇಲೆ, ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು. ಬಾವಿ ನೀರ, ಬಿಸ್ಲರಿ ನೀರ ಅಥವಾ ಬೋರ್ವೆಲ್ ನೀರ ಅನ್ನೋದು ಭಗವಂತ ಡಿಸೈಡ್ ಮಾಡ್ತಾರೆ. ನಿಮ್ಮ ಕರ್ಮ ಮಾಡಿದ್ಮೇಲೆ ಫಲ ಸಿಕ್ಕೇ ಸಿಗುತ್ತೆ. ಕುಂಭರಾಶಿಯವರು ಆದಷ್ಟು ಯಾರ ವಿಚಾರಕ್ಕೂ ತಲೆ ಹಾಕಕ್ಕೆ ಹೋಗಬೇಡಿ. ನೀವಾಯ್ತು, ನಿಮ್ಮ ಕೆಲಸ ಆಯ್ತು, ಅಷ್ಟರಲ್ಲಿರಿ. ನಿಮಗೆ ಸಡನ್ನಾಗಿ ಭಗವಂತ ಲೌಕಿಕ ಜೀವನದಲ್ಲಿ ಮದುವೆ ಮಾಡ್ಕೋಬೇಕು, ಮಕ್ಕಳು ಮತ್ತು ಸಂಸಾರ, ಜೀವನ ಅದ್ರ ಬಗ್ಗೆ ಆಸಕ್ತಿ ಕೊಡ್ಬೋದು. ಯಾಕೆ? ರಾಹು ಯಾವಾಗಲೂ ಕೆಟ್ಟದ್ದು ಮಾಡ್ತಾನೆ ಅಂತಲ್ಲ. 2ನೇ ಮನೆಯಲ್ಲಿಂದ ಕುಟುಂಬದ ಬಗ್ಗೆ ನಿಮಗೆ ಅತಿಯಾದಂಥ, ಅಂದರೆ ಅತಿ ಅಂತ ಹೇಳಲ್ಲ, ಸಹಜವಾದಂಥ ಒಂದು ಅಭಿಮಾನ, ಗೌರವ ಉಂಟಾಗ್ಬೋದು. ಉಂಟಾಗಲಿ, ಅದಕ್ಕೆ ಏಜ್ ಡಸಂಟ್ ಮ್ಯಾಟರ್. ಒಂದು ತಿಳ್ಕೊಂಬಿಡಿ, ಪ್ರೈಮರಿ ಏಜಿಂಗ್, ಸೆಕೆಂಡ್ರಿ ಏಜಿಂಗ್ ಮತ್ತು ಸೋಷಿಯಲ್ ಕ್ಲಾಕ್ ಬಗ್ಗೆ ಪಾಠ ಮಾಡ್ತೀವಿ. ಪ್ರೈಮರಿ ಏಜಿಂಗ್ ನಮ್ಮ ಕೈಲಿದೆ, ಆದರೆ ಸೆಕೆಂಡ್ರಿ ಏಜಿಂಗು ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರೋಗ ರುಜಿನಗಳು ಬರೋದು ಯಾವಾಗ? ಸರಿಯಾಗಿ ನಾವು ನಮ್ಮ ಬಗ್ಗೆ ಕೇರ್ ತೊಗೊಂಡಾಗ. ಸರಿಯಾಗಿ ವಾಕಿಂಗ್ ಮಾಡಲ್ಲ, ಊಟ ಮಾಡಲ್ಲ, ಮಾತಾಡಲ್ಲ. ಮನುಷ್ಯ ಮಾತಾಡಬೇಕು.
ಇಲ್ಲ ನಾವು ಈಗ ಅದು ಈ ಮೊಬೈಲ್ಗಳು ಬಂದ ಮೇಲಂತೂ ಮನುಷ್ಯ ಯಾರ್ಯಾರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ತಾನೆ, ಜೊತೆಲಿರೋರ ಜೊತೆ ಮನೆಯವ್ರ ಜೊತೆ ಫ್ರೆಂಡ್ಸ್ ಜೊತೆ ಮಾತಾಡೋಲ್ಲ. ಸೊ ಕುಂಭರಾಶಿಯವ್ರಿಗೆ ಏನಪ್ಪ ಅಂದರೆ ಆಟ ಊಟ ಪಾಠ ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು, ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು. ಶನಿ ನಿಮ್ಮ ರಾಶಿನಲ್ಲೇ ಇರೋದ್ರಿಂದ ಸ್ವಲ್ಪ ಸ್ಲೋ ಮಾಡ್ತಾನೆ, ಯಾಕಂದರೆ ಶನಿ ಬಂದ ಮೇಲೆ ಜನ್ಮದಲ್ಲಿ ನಿಮ್ಮ ಆ್ಯಕ್ಟಿವಿಟಿ ಸ್ಲೋ ಆಗುತ್ತೆ. ಆದರೆ ನಿಮಗೆ ಸಮಸ್ಯೆ ಮಾಡಬೇಕು ಅಂತ ಶನಿ ಬರಲ್ಲ. ಸೊ ನೀವು ಸ್ವಲ್ಪ ಆರೋಗ್ಯದ ಕಡೆ ನಿಮ್ಮ ಆಹಾರ ವಿಹಾರ ನಿಮ್ಮದಾಯಿತು, ನೀವು ಒಂಥರ ಅಲಕ್ ನಿರಂಜನ್ ಥರ ಇದ್ಬಿಡಿ. ಇನ್ನೊಂದು 1.5-2 ವರ್ಷ ನಿಮ್ಮ ಜೀವನ, ನಿಮ್ಮ ಮನೆ, ನಿಮ್ಮ ಸಂಸಾರ ನೋಡ್ಕೊಂಡಿದ್ರೆ ಭಾಳ ಒಳ್ಳೆಯದು. ಖರ್ಚುಗಳಿದೆ, ಆ ಖರ್ಚನ್ನ ನಿಮಗೋಸ್ಕರ ಮಾಡ್ಕೊಳ್ಳಿ. ಯು ಹ್ಯಾವ್ ದ ಎಕ್ಸ್ಪೆಂಡಿಚರ್ ಫಾರ್ ಯುವರ್ ಸೆಲ್ಫ್. ಇದು ನಾವು ಕುಂಭರಾಶಿಯವ್ರಿಗೆ ಹೇಳುವಂಥದ್ದು. ನೆಕ್ಸ್ಟ್ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಅಧಿಪತಿ ಗುರು ಆಗಿರೋದ್ರಿಂದ 2ನೇ ಮನೆಯಲ್ಲಿರೋದ್ರಿಂದ ರಾಶ್ಯಾಧಿಪತಿನೇ ಪಾದಕ ಸ್ಥಾನ 2 ಮತ್ತು 7ನೇ ಮನೆ. ಸೊ ಜ್ಯೋತಿಷ ಯಾರ್ಯಾರು ಕಲಿಬೇಕು ಅಂತಿದ್ರೋ ಅವ್ರಿಗೊಂದು ಮಾರ್ಗದರ್ಶನ. ಈಗ ಸಾಧ್ಯವಾದ ರೇವತಿ ನಕ್ಷತ್ರದಲ್ಲಿರೋರು, ಯಾಕಂದರೆ ರಾಹು ಅಕಲ್ಟ್ ಸೈನ್ಸಸ್ನ ಕೊಡ್ತಾನೆ, ಒಳ್ಳೆ ಟೈಮ್. ಇದಕ್ಕೆ ಏಜ್ ಡಸ್ ನಾಟ್ ಮ್ಯಾಟರ್. ಕಲಿಬೇಕು ಅಂದರೆ ಬನ್ನಿ, ಯಾಕಂದರೆ ನನ್ನದಲ್ಲೇ ರಿಸರ್ಚ್ ಸೆಂಟರಲ್ಲಿ ಜ್ಯೋತಿಷ್ಯ ಪಾಠ ಮಾಡಬೇಕು ಅಂತ ಆಸೆ ಇದೆ. ಯಾಕೆಂದರೆ ಗುರು ಶಿಷ್ಯನ ಬೆಳೆಸಬೇಕು, ಗುರುನ ಮೀರಿಸಿದ ಶಿಷ್ಯರಿರಬೇಕು. ನಾವೇ ಹೇಳ್ತಾ ಇದ್ದರೆ ನೆಕ್ಸ್ಟ್ ಜನ್ರೇಷನ್ಗೆ ಅವಕಾಶ ಕೊಡಬೇಕಲ್ವಾ. ನಮ್ಮ ಪರಂಪರೆಯಲ್ಲಿ ಏನು ಅಂತಂದರೆ ಕಾಲಕ್ಕೆ ಅನುಗುಣವಾಗಿ, ಉದಾಹರಣೆಗೆ ದರ್ಶನ್ ಒಂದು ಕಡೆ ಹೇಳ್ತಿರ್ತಾರೆ, ಯಾಕಂದರೆ ದರ್ಶನ್ ಅವ್ರದ್ದು ಕೂಡ ಫೆಬ್ರವರಿ 16 ಬರ್ತಡೇ ಇರಬೇಕು. ನಾನೆಲ್ಲೋ ಓದ್ತಾ ಇದ್ದೆ. ನಿಮಗೆ ಅಡ್ವಾನ್ಸ್ ಬರ್ತಡೇ ವಿಶಸ್ ದರ್ಶನ್ ಅವರೇ, ಯಾಕಂದರೆ ನಿಮಗೆ ತುಂಬ ಜನ ಅಭಿಮಾನಿಗಳಿದ್ದಾರೆ. ಆದರೆ ನಿಮ್ಮದು ಒಂದು ಜವಾಬ್ದಾರಿ ಇದೆ. ಏನು? ಅಭಿಷೇಕ್ ಅಂಬರೀಷ್ ಅವ್ರನ್ನ ನೀವು ಮತ್ತು ಯಶ್ ಇಬ್ಬರು ಸೇರಿ, ಹೇಗೆ ನೀವು ಅಂಬರೀಷ್ ಅಣ್ಣ ಅವರ ಹೆಸರು ಹೇಳ್ಕೊಂಡು ಅಂಬರೀಷ್ ಅಣ್ಣವರ ಆಶೀರ್ವಾದದಿಂದ ಮಂಡ್ಯ ಜನತೆ, ಕರ್ನಾಟಕದ ಜನತೆ, ಕನ್ನಡ ಚಿತ್ರರಂಗದ ಜನತೆಯ ಒಂದು ಸಹಾಯದಿಂದ, ಮತ್ತು ನಿಮ್ಮ ಪ್ರಯತ್ನವೂ ಇದೆ, ಇಲ್ಲ ಅಂತ ಹೇಳಲ್ಲ, ಖಂಡಿತವಾಗ್ಲೂ ಪ್ರಯತ್ನ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದೇ ರೀತಿ ಅಂಬರೀಷ್ ಅವ್ರನ್ನ ಬೆಳೆಸಬೇಕು. ಯಾಕೆ ಅಂದರೆ ಅಭಿಷೇಕ್ ಅಂಬರೀಷ್ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಅಂಬರೀಷ್ ಅಣ್ಣ, ಮಂಡ್ಯ ಜಿಲ್ಲೆಯ ಗಂಡು, ಅವರ ಸುಪುತ್ರ ಆಗಿರೋದ್ರಿಂದ. ಯಾಕಂದರೆ ಅಂಬರೀಷ್ ಅವ್ರ ಬಗ್ಗೆ ಯಾಕೆ ಗೌರವ ಅಂದರೆ, ಅಭಿಷೇಕ್ ಅಂಬರೀಷ್ ಬಗ್ಗೆ ನಮ್ಮ ಚಾನಲ್ ಲಾಂಚಿಂಗ್ಗೆ ಬಂದಿದ್ದರು, ಸಹಜವಾಗೇ ಮಾತಾಡಿದ್ರು. ನಮಗೆ ಒಂದು ಖುಷಿ ಏನು ಅಂದರೆ ಅಂಬರೀಷ್ ಅಣ್ಣನೇ ಮಾತಾಡ್ತಿದ್ದಾರೆ ಅನ್ನೋ ಒಂದು ಹೆಮ್ಮೆ. ಹಾಗಾಗಿ ಅಭಿಷೇಕ್ ಅಂಬರೀಷ್ ಅವರೇ, ನೀವು ಯಾವುದೇ ಕಾರಣಕ್ಕೂ ಕೂಡ ಕಲಿಯೋದಕ್ಕೆ ಹಿಂಜರಿಕೆ ಪಡಬೇಡಿ. ಯಾಕೆಂದರೆ ರೇವತಿ ನಕ್ಷತ್ರದವ್ರಿಗೆ ಕಲಿಯೋಕ್ಕೆ ಅವಕಾಶ, ನಿಮ್ಮ ರಾಶಿ ನಕ್ಷತ್ರ ನನಗಿಲ್ಲ, ಬಟ್ ಸಂದರ್ಭ ಬಂತು, ಆ ಫ್ಲೋನಲ್ಲಿ ಹೇಳಿದೆ. ರೇವತಿ ನಕ್ಷತ್ರದವ್ರಿಗೆ ಜ್ಯೋತಿಷ್ಯ ಕಲೆಗೆ ಒಳ್ಳೆಯ ಅವಕಾಶ, ಕಲೆ ಸಾಹಿತ್ಯ ಚಿತ್ರರಂಗಕ್ಕೆ ಎಂಟ್ರಾಗಕ್ಕೆ ಒಳ್ಳೆಯ ಅವಕಾಶ. ಚೆನ್ನಾಗಿ ಬೆಳೀರಿ, ಯಾರೂ ಬೆಳೆಸಲ್ಲ, ನಾವು ಬೆಳಿಬೇಕು, ಜೊತೆಗೆ ಒಗ್ಗಟ್ಟಿನಲ್ಲಿ ಬಲವಿದೆ. ಉದಾಹರಣೆಗೆ ಫ್ರೀ ಆಗಿದ್ದರೆ ಅಭಿಷೇಕ್ ಅಂಬರೀಷ್ ಅವರು ಯಶ್ ಅವರ ಫಿಲಮ್ ಸೆಟ್ಗೋ ಅಥವಾ ದರ್ಶನ್ ಅವ್ರ ಫಿಲಮ್ ಸೆಟ್ಟಲ್ಲಿ ಹೆಂಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಅವರೇ ಯಾಕೆ ರಜನಿಕಾಂತ್ ಸೆಟ್ಗೂ ಬೇಕಾದ್ರೆ, ಯಾಕಂದರೆ ನಿಮ್ಮ ತಂದೆಯವರು ಎಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಅಂದರೆ ಇಡೀ ಚಿತ್ರರಂಗದಲ್ಲಿ ಅವ್ರಿಗಿರೋಷ್ಟು ಸ್ನೇಹಿತರು ಬೇರೆ ಯಾರಿಗೂ ಇಲ್ಲ. ನೋಡಿ, ಒಳ್ಳೆ ತಂದೆ ತಾಯಿ ಇದ್ರೆ ಅಡ್ವಾಂಟೇಜ್ ಏನು ಅಂದರೆ, ಅಭಿಷೇಕ್ ಅಂಬರೀಷ್ ಅವರು ಎಲ್ಲೂ ಕೂಡ ನಾನು ಅಭಿಷೇಕ್ ಅಂತ ಐಡೆಂಟಿ ಕಾರ್ಡ್ ಹಾಕ್ಕೊಂಡು ನಾನಿದು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಗೊತ್ತು ಎಲ್ರಿಗೂ ಅಭಿಷೇಕ್ ಅಂಬರೀಷ್ ಅವರ ತಂದೆ ಏನು, ತಾಯಿ ಸುಮಲತಾ ಅವರು ಅಂದರೆ ಏನು ಅಂತ ಎಲ್ರಿಗೂ ಗೊತ್ತು. ಸೊ ಈಗ ನೀವು ಚಿತ್ರರಂಗದ ಕಡೆ ನಿಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋ ಕಡೆ ಸ್ವಲ್ಪ ಏನಾದರೂ ಮನಸ್ಸು ಮಾಡಿದ್ರೆ ಅವಕಾಶ ಇದೆ. ಅದೇ ರೀತಿ ನೀವು ಕೂಡ ಬೆಳಿಬೇಕು. ಅಂದರೆ ರೇವತಿ ನಕ್ಷತ್ರದವ್ರಿಗೆ ಹೇಳ್ತಾ ಅಭಿಷೇಕ್ ಅಂಬರೀಷ್ ಅವ್ರದ್ದು ಯಾಕೆ ಹೇಳಿದೆ ಅಂದರೆ, ಬೆಳಿಬೇಕು ಅಂದಾಗ ಅವಕಾಶಕ್ಕೆ ಬೆಳೆದು ಬಿಡಬೇಕು. ಜ್ಯೋತಿಷ್ಯ ಕಲಿಯುವಂಥದ್ದು, ಪೇಂಟಿಂಗ್ ಮಾಡುವಂಥದ್ದು, ಕಲೆ ಸಾಹಿತ್ಯ, ಬರವಣಿಗೆ, ಜೊತೆಗೆ ಅಕಲ್ಟ್ ಸೈನ್ಸಸ್ ಅಂದರೆ ಯಾವ ವಿದ್ಯೆ ಲಾಂಗ್ ಟರ್ಮಲ್ಲಿ ನಿಮಗೆ ಅದು ಬೆನಿಫಿಟ್ಸ್ ಕೊಡುತ್ತೆ, ಇಮಿಡಿಯೇಟಾಗಿ ಕೊಡ್ತೀರಾ ಇರ್ಬೋದು. ಸೊ ಯಾರ್ಯಾರು ರೇವತಿ ನಕ್ಷತ್ರದವರು ಇದ್ರೋ ಸಾಧ್ಯವಾದರೆ, ಅದು ರೇವತಿ ನಕ್ಷತ್ರ ಅಲ್ಲ, ರೇವತಿ ನಕ್ಷತ್ರ ಕೂಡ ಒಂದು ಮೀನರಾಶಿಯವರು ಇದ್ರೋ ಜ್ಯೋತಿಷ್ಯ ಕಲಿಯುವಂಥದ್ದು ಅಥವಾ ಹೊಸ ಉದ್ಯಮಗಳನ್ನು ಮಾಡುವಂಥದ್ದು, ಮನೆ ಕಟ್ಟುವಂಥದ್ದು, ಲೋನ್ ತೊಗೊಂಡು ಪ್ರಾಪರ್ಟಿ ಮಾಡುವಂಥದ್ದು ಅವಕಾಶ ಇರುತ್ತೆ. ಇದು ಎಲ್ಲವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಬಿಡಿ. ಲೋನ್ ತೊಗೊಳೋದು ದೊಡ್ಡದಲ್ಲ, ವಾಪಸ್ ಕಟ್ಟೋ ಕೆಪಾಸಿಟಿ ಇರಬೇಕು, ಜೊತೆಗೆ ಆ ಕೆಪಾಸಿಟಿನ ಬಳಸ್ಕೋಬೇಕು. ಈಗ ರೇವತಿ ನಕ್ಷತ್ರ ಯಾಕೆ ಹೇಳ್ತೀನಿ ಅಂತಂದರೆ, ಮೇಷರಾಶಿನ ಇದು ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರ ಬುಧನ ನಕ್ಷತ್ರ. ಈ ಬಿಸ್ನೆಸ್ ಮಾಡೋದಕ್ಕೆ ಈ ರೇವತಿ ನಕ್ಷತ್ರದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು, ಬಟ್ ದೊಡ್ಡ ಬೃಹತ್ ಕೈಗಾರಿಕೆಗಳನ್ನು ಮಾಡುವಂಥದ್ದಕ್ಕೆ, ಮನೆಗಳನ್ನ ಕಟ್ಟಿರೋ ಮನೆಯೇ ಕೊಂಡುಕೊಳ್ಳುವಂಥದ್ದಕ್ಕೆ, ಜೊತೆಗೆ ಪ್ರಾಪರ್ಟಿ ಮಾಡಬೇಕು ಅಂತ ಅನಿಸೋದು, ಈ ಥರದ ಆಸೆಗಳೆಲ್ಲ ಬರೋ ಸಹಜ. ಆಸೆ ದುಃಖಕ್ಕೆ ಮೂಲ ಅಲ್ಲ, ದುರಾಸೆ ದುಃಖಕ್ಕೆ ಮೂಲ. ಜ್ಯೋತಿಷ್ಯ ಏನು ಹೇಳ್ತಂದರೆ, ಆಸೆ ಪಡಿ, ಆಸೆ ಇರಬೇಕು, ಜೊತೆಗೆ ಅರ್ಹತೆಯೂ ಇರಬೇಕು. KGF ಅಲ್ಲಿ ಒಬ್ಬ ಬಿಲ್ಡರು ಒಬ್ಬ ಜ್ಯೋತಿಷ್ಯನ ಕನ್ಸಲ್ಟ್ ಮಾಡ್ತಾರಂತೆ. ಕನ್ಸಲ್ಟ್ ಮಾಡಿ ಕೊನೆಗೆ ಇಲ್ಲ ನೀವು ಹೇಳಿದ್ದು ಯಾಕೋ ಸಮಾಧಾನ ಆಗ್ತಿಲ್ಲ ಅಂದ್ಬಿಟ್ಟು ಕಳಿಸ್ಬಿಡ್ತಾನೆ. ಫೀಸು ಕೂಡ ಕೊಡಲ್ಲ. ಯಾಕೆ? ಕರ್ಮ. 4 ಕೋಟಿ ಖರ್ಚು ಮಾಡಿದೆ MLA ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ, ಸೀಟ್ ಸಿಗಲಿಲ್ಲ. ಏನು ಜ್ಯೋತಿಷಿನ ಕೇಳ್ಬಿಟ್ಟು 4 ಲಕ್ಷ ಖರ್ಚು ಮಾಡಿದ್ರ? ಯಾರ್ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರೋ ಅರ್ಥ ಮಾಡ್ಕೊಳ್ಳಿ. ನೀವು ಮಾಡೋ ಸ್ವಯಂಕೃತ ಅಪರಾಧಕ್ಕೆ ಜ್ಯೋತಿಷಿನ ಕ್ವಶನ್ ಮಾಡೋದಲ್ಲ. 4 ಕೋಟಿ ಖರ್ಚು ಮಾಡಿದ್ರು, 40 ಕೋಟಿ ಖರ್ಚು ಮಾಡಿದ್ರು, ಬರೀ ಸೀಟ್ ತೊಗೊಳಕ್ಕೆ 4 ಕೋಟಿ ಖರ್ಚು ಮಾಡಿದೆ. ಯಾರನ್ನು ಕೇಳಿ ಮಾಡಿದ್ರಿ? ಅದಕ್ಕೆ ಹೇಳೋದು, ತಲೆ ಸ್ಥಿಮಿತದಲ್ಲಿ, ಬುದ್ಧಿ ಸ್ಥಿಮಿತದಲ್ಲಿ ಇರಬೇಕು. ಯಾರ್ದೋ ಹೆಸರು ಹೇಳ್ಕೊಂಡು ಏನೋ ಮಾಡ್ಕೊಂಡು ದುಡ್ಡು ಮಾಡೋದಲ್ಲ. ಇದು ನಮ್ಮ ಮೀನ ರಾಶಿಯವ್ರಿಗೆ ಎಚ್ಚರಿಕೆ ಏನು ಅಂದರೆ, ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡುವಂಥ ಸಾಧ್ಯತೆ ಇರುತ್ತೆ, ಹುಷಾರು. ಇದೊಂದು ಉದಾಹರಣೆ ಅಷ್ಟೇ. KGF ಅಲ್ಲಿ ಯಾರೋ ಒಬ್ಬ ಬಿಲ್ಡರ್ ಬರ್ತಾರೆ, ಜೀವನದಲ್ಲಿ ಬರೋರು ಬರ್ತಿರ್ತಾರೆ,
ತಲೆ ಕೆಡಿಸ್ಕೋಬಾರ್ದು. ಅದಕ್ಕೆ ಆ ಜ್ಯೋತಿಷಿಗೆ ಹೇಳಿದೆ, ಅವ್ರು ದುಡ್ಡು ಕೊಡಲಿಲ್ವಾ, ಭೂಮಿ ವಿಶಾಲವಾಗಿದೆ, ಕರ್ಮ ಕಳಿತು. ನಾನು ಆಗಲೇ ಒಬ್ಬ ಮೇಷ್ಟ್ರ ಬಗ್ಗೆ ಹೇಳಿದೆ, ಮೇಷ್ಟ್ರು ಹೇಳ್ತಾಯಿದ್ರು, ನನಗೆ ಈ ಥರ ಫೀಸ್ ಪಾಠ ಮಾಡಿದ್ದೀನಿ, ಸರಿಯಾಗಿ ಫೀಸ್ ಕೊಡ್ತಾ ಇರಲ್ಲ, ಅದಕ್ಕೋಸ್ಕರ ನಿಲ್ಲಿಸಿದ್ದೀನಿ. ಒಳ್ಳೆಯದು, ಎಲ್ಲಿ ಪ್ರೀತಿ ವಿಶ್ವಾಸ ಗೌರವ ಇರಲ್ವೋ ಅಲ್ಲಿ ಹೋಗಲೇಬೇಡಿ. ಇದು ಚಾಣಕ್ಯ ಕೂಡ ಹೇಳ್ತಾರೆ. ಪ್ರತಿಯೊಬ್ಬ ಜ್ಯೋತಿಷಿನೂ ಅರ್ಥ ಮಾಡ್ಕೋಬೇಕು, ಪುರೋಹಿತರು ಅರ್ಥ ಮಾಡ್ಕೋಬೇಕು. ಎಲ್ಲರ ಜೊತೆ ಸ್ನೇಹಿತರಾಗಿ ವರ್ತಿಸ್ಬೇಡಿ. ನಿಮ್ಮ ಆಹಾರ ವಿಹಾರ ನಿಮ್ಗಿನ್ನ ಹೈ ಲೆವೆಲ್ ಅವ್ರ ಜೊತೆ ಇರಿ. ಯಾಕೆ ಅಂದರೆ ಅಲ್ಪರ ಸಂಘ ಅಭಿಮಾನ ಭಂಗ. ತುಂಬ ಜನಕ್ಕೆ ಏನು ಅಂದರೆ ಇವ್ನಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಸುಮ್ಮನೆ ಜ್ಯೋತಿಷ ಹೇಳೋದು, ಸುಮ್ಮನೆ ಪರಿಹಾರ ಮಾಡ್ಕೊಡ್ಬೇಡಿ. ಯಾವುದಕ್ಕೆ ಎಷ್ಟು ಮೂಲ್ಯ ಕೊಡಬೇಕೋ ಅಷ್ಟು ಕೊಡಲೇಬೇಕು. ಇಲ್ಲ ಅಂದರೆ ತೊಗೊಳೋದು ಗೊತ್ತಿರಬೇಕು. ಏನೋ ತುಂಬ ನಮಗೆ ಕಷ್ಟದಲ್ಲಿ ನಮಗೆ, ಯಾಕಂದರೆ ರಜನಿಕಾಂತಿಂದ ಒಂದು ಗುಣ ಏನು ಅಂದರೆ ಅವರು ಕಷ್ಟ ಕಾಲದಲ್ಲಿ ಇದ್ದವ್ರಿಗೆ ಹೆಲ್ಪ್ ಮಾಡೋದು ಸರಿ. ಕೆಲವರು ಬರೀ ತಗೊಳ್ಳೋದೇ ಗೊತ್ತು, ಕೊಡೋದು ಗೊತ್ತಿರಲ್ಲ. ಅಂಥವ್ರ ಹತ್ರ ಹುಷಾರಾಗಿರಿ. ಅದರಲ್ಲೂ ಪುರೋಹಿತರು, ಜ್ಯೋತಿಷಿಗಳು ಮತ್ತು ಡಾಕ್ಟ್ರುಗಳು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಯಾರೆಷ್ಟೇ ಆತ್ಮೀಯತೆ ಇರಲಿ, ಮರ್ಯಾದೆ ಕೊಡ್ತಾರಾ ಅವ್ರನ್ನ ಎಂಟರ್ಟೈನ್ ಮಾಡಿ. ಇಲ್ವಾ, ಅವ್ರು ಯಾರಾದರೂ ಅಷ್ಟೇ, ಅವ್ರ ಮನೇಲಿರ್ಬೋದು, ದುಡ್ಡಿದ್ರೆ ಅವ್ರ ಹತ್ರ ದುಡ್ಡು ಎಲ್ಲವನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಪ್ರೀತಿ ವಿಶ್ವಾಸ ಸತ್ತಿರೋ ಮನುಷ್ಯನನ್ನು ಜೀವಂತ ಮಾಡೋದಕ್ಕೆ ದುಡ್ಡಿಂದ ಆಗಲ್ಲ. ದುಡ್ಡಿಂದ ಊಟ ತೊಗೋಬೋದು, ರುಚಿ ತೊಗೊಳಕ್ಕಾಗಲ್ಲ. ದುಡ್ಡಿಂದ ಹಾಸಿಗೆ ತೊಗೋಬೋದು, ನಿದ್ದೆ ತೊಗೊಳಕ್ಕಾಗಲ್ಲ. ಹಾಗಾಗಿ ಮೀನರಾಶಿಯವರಿಗೆ ಎಚ್ಚರಿಕೆ ಏನಂದರೆ ದುಡ್ಡನ್ನು ಹೇಗಂದಂಗೆ ಖರ್ಚು ಮಾಡಬೇಡಿ. ಉದಾಹರಣೆಗೆ ಹೇಳೋದೆ ಅಷ್ಟೇ, ಆ KGF ಬಿಲ್ಡರ್ ಬಗ್ಗೆ. ಈ ಥರ ಭಾಳಷ್ಟು ಜನ ನೋಡಿದ್ದೀವಿ, ಸಾವಿರಾರು ಕೇಸ್ ಹ್ಯಾಂಡ್ಲ್ ಮಾಡಿದ್ದೀವಿ. ಅದಕ್ಕೋಸ್ಕರ ರಿಸರ್ಚ್ ಸೆಂಟರಲ್ಲಿ ಈ ಕೇಸ್ ಸ್ಟಡೀಸ್ ಮೂಲಕ ಪಾಠವನ್ನು ತಿಳಿಸ್ಕೊಡೋವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ನಾನು ಏನಾದ್ರು ಸ್ವಲ್ಪ ಆ ಫ್ಲೋನಲ್ಲಿ ಏನಾದ್ರು ತಪ್ಪು ಹೇಳಿದೆ ದಯವಿಟ್ಟು ಕ್ಷಮಿಸಿ. ಯಾಕೆ ಅಂದರೆ ನಾನು ಒಂದು ನಂಬಿಕೆ ಇಟ್ಕೊಂಡು ನೋಬಡಿ ಈಸ್ ಪರ್ಫೆಕ್ಟ್ ಆ್ಯಂಡ್ ನಥಿಂಗ್ ಈಸ್ ಪರ್ಮನೆಂಟ್. ನಾನು ಇನ್ನೂ ಕಲಿತಾ ಇದ್ದೀನಿ. ಹಾಗಾಗಿ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗುವಂಥ ಮಾತುಗಳಾಡಿದೆ ದಯವಿಟ್ಟು ಕ್ಷಮಿಸಿ. ಇದಕ್ಕೆ ನಾನು ಹೊಣೆ ತಗೊಳ್ತೀನಿ, ನನ್ನ ಜೀ ಕನ್ನಡಕ್ಕೆ ಹೊಣೆ ಹಾಕಬೇಡಿ. ಜೊತೆಗೆ ಜೀ ಕನ್ನಡ ವಾರ್ತಾವಾಹಿನಿಯ ಪರವಾಗಿ ಈ ವಾರ ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಜೀ ಕನ್ನಡ ವಾರ್ತಾವಾಹಿನಿಯ ಪರವಾಗಿ ಶುಭಾಶಯಗಳು. ಯಾರ್ಯಾರು ಮ್ಯಾರೇಜ್ ಆ್ಯನಿವರ್ಸರಿ ಆಚರಿಸ್ಕೊಳ್ತಾ ಇದ್ದೀರೋ ಅವ್ರಿಗೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡಿ 4 ಜನಕ್ಕೆ ಹೇಳ್ತಾ ಕಾರ್ಯಕ್ರಮಗಳನ್ನು ಶೇರ್ ಮಾಡ್ತಾಯಿದ್ರು ಅವ್ರಿಗೂ ಕೂಡ ಧನ್ಯವಾದಗಳು. ಈಗ ಸ್ಯಾಟಲೈಟ್ ಚಾನಲ್ ಆಗಿರೋದ್ರಿಂದ ಹೆಚ್ಚು ಜನರನ್ನು ನಾವು ರೀಚ್ ಆಗೋದಕ್ಕೆ ಸಹಾಯ ಮಾಡ್ತಿರೋ ನೀವುಗಳು ಮತ್ತು ಎಲ್ಲ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡೋ ಎಲ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮ ಈ ವಾರದ ಭವಿಷ್ಯ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ, ಎಲ್ಲರ ಕನಸು ನನಸಾಗಲಿ, ಆರೋಗ್ಯವಾಗಿರಿ. ಯಾರ್ಯಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ರು ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಗುಡ್ ಲಕ್. ನಿಮ್ಮ ಪ್ರೀತಿಯ ಜೀ ಕನ್ನಡ ವಾರ್ತಾ ಪರವಾಗಿ ಧನ್ಯವಾದಗಳು.